Through the book of Joshua for quite a few weeks and few months. ಕೆಲವು ವಾರಗಳು ಕೆಲವು ತಿಂಗಳುಗಳ ನಾವು ಯೋಶುವನ ಪುಸ್ತಕದಿಂದ ನಾವು ಅಧ್ಯಯನ ಮಾಡುತ್ತಾ ಬರುತ್ತಿದ್ದೇವೆ. As we have looked at earlier, the book of Joshua shows the height of Israel's spiritual life when they went into the promised land. ಇಸ್ರಾಯೇಲರು ವಾಗ್ದಾನ ದೇಶಕ್ಕೆ ಪ್ರವೇಶಿಸಿದಾಗ ಅವರ ಆತ್ಮಿಕ ಸ್ಥಿತಿ ಒಂದು ಉನ್ನತವಾದ ಒಂದು ಮಟ್ಟದಲ್ಲಿ ಇತ್ತು ಎಂಬುದಾಗಿ ನಾವು ನೋಡುತ್ತೇವೆ. It is similar to the New Testament epistle of Ephesians. ಹೊಸ ಒಡಂಬಡಿಕೆಯಲ್ಲಿ ಇರುವ ಎಫೆಸ ಪತ್ರಿಕೆಗೆ ಇರುವ ಸಮನಾಗಿರುವ ಒಂದು ವಿಷಯವಾಗಿದೆ. God has promised the promised land to Israelites. ದೇವರು ಇಸ್ರಾಯೇಲರಿಗೆ ವಾಗ್ದಾನ ದೇಶವನ್ನು ಆತನು ವಾಗ್ದಾನ ಮಾಡಿದನು. But they had to go and take possession of it. ಆದರೆ ಅವರು ಪ್ರವೇಶಿಸಿ ಅದನ್ನು ಸ್ವಾಧೀನ ಮಾಡಿಕೊಳ್ಳಬೇಕು. Same way God has blessed the New Testament believers in the church with all spiritual blessings in the heavenly places. ಅದೇ ರೀತಿಯಾಗಿ ಹೊಸ ಒಡಂಬಡಿಕೆ ವಿಶ್ವಾಸಿಗಳಿಗೆ ಪರಲೋಕದ ಸಕಲ ಆತ್ಮೀಯ ವರಗಳನ್ನು ಈಗಾಗಲೇ ನಮಗೆ ಆಶೀರ್ವದಿಸಿದ್ದಾನೆ. We have to go and claim it. ನಾವು ಹೋಗಿ ಅದನ್ನು ಪಡೆದುಕೊಳ್ಳಬೇಕು. We saw last week the faith of Caleb. ಕಳೆದ ವಾರ ಕಾಲೇಬನ ನಂಬಿಕೆ ವಿಷಯವಾಗಿ ನಾವು ಧ್ಯಾನ ಮಾಡುತ್ತಾ ಬಂದೆವು. We saw the challenge Caleb made to anyone who is willing to fight and win the battle, and he will give his daughter in marriage. ಕಾಲೇಬನು ಒಂದು ಸವಾಲನ್ನು ಕೊಟ್ಟದನ್ನು ನಾವು ನೋಡುತ್ತೇವೆ. ಯಾರಾದರೂ ಧೈರ್ಯವಾಗಿ ಮುಂದೆ ಬಂದು ಈ ಹೋರಾಟವನ್ನು ಹೋರಾಡಿ ಜಯಿಸುವುದಾದರೆ ತನ್ನ ಮಗಳನ್ನು ಮದುವೆ ಮಾಡಿಕೊಡುತ್ತೇನೆ ಎಂಬುದಾಗಿ ಹೇಳಿದನು. We saw Othniel coming forward and taking that challenge. ಒತ್ನಿಯಲನ್ನು ಆತನ ಮುಂದೆ ಬಂದು ಆ ಒಂದು ಸವಾಲನ್ನು ತೆಗೆದುಕೊಂಡನು. And his wife Aksha was such a person who wanted real spiritual blessing and earthly blessing. ಆಕೆಯ ಪತ್ನಿಯು ಆಕೆಗೆ ಆತ್ಮೀಕವಾದ ಆಶೀರ್ವಾದ ಮತ್ತು ಒಂದು ಭೌತಿಕವಾದ ಒಂದು ಆಶೀರ್ವಾದಕ್ಕೆ ಅಭಿಲಾಷೆ ಉಳ್ಳವಳಾಗಿದ್ದಳು. She asked for springs of water in the land that Caleb gave her. ಕಾಲೇಬನು ಆಕೆಗೆ ಕೊಟ್ಟ ಆ ಒಂದು ದೇಶ ನೀರಿನ ಒಂದು ಹೊರತೆ ಆ ಒಂದು ಸಂಗತಿಯನ್ನು ಆತನು ಕೇಳಿಕೊಂಡಳು. And he encouraged her husband to do that. ಆಕೆಯು ತನ್ನ ಪತಿಯನ್ನು ಇದನ್ನು ಕೇಳಿಕೊಳ್ಳುವುದಕ್ಕಾಗಿ ಪ್ರೋತ್ಸಾಹಿಸಿದಳು. And that is the role of a woman, a wife. ಇದು ಒಂದು ಪತ್ನಿಯ ಒಂದು ಪಾತ್ರವಾಗಿದೆ. And Othniel was the leader. He was a spiritual fighter. ಒತ್ನಿಯಲನು ಒಬ್ಬ ನಾಯಕನಾಗಿದ್ದನು, ಆತ್ಮೀಕವಾಗಿ ಹೋರಾಡುವವನಾಗಿದ್ದನು. Then we saw in chapter 16 we saw the faith of Zelophehad, verse 3, his daughters. 17ನೇ ಅಧ್ಯಾಯ 3ನೇ ವಚನದಲ್ಲಿ ಜೆಲಫೆನ್ ಅವರ ಹೆಣ್ಣು ಮಕ್ಕಳ ಅವರ ಒಂದು ನಂಬಿಕೆ ವಿಷಯವಾಗಿ ನಾವು ನೋಡುತ್ತೇವೆ. So normally the inheritance goes to the sons. ಸಾಧಾರಣವಾಗಿ ಆ ಒಂದು ಬಾಧ್ಯತೆ ಅಥವಾ ಒಂದು ಸ್ವಾಸ್ಥ್ಯವು ಗಂಡು ಮಕ್ಕಳಿಗೆ ಅದು ಹೋಗುತ್ತದೆ. But in this family there was no sons. ಆದರೆ ಈ ಒಂದು ಕುಟುಂಬದಲ್ಲಿ ಯಾವ ಒಂದು ಗಂಡು ಮಕ್ಕಳು ಇರಲಿಲ್ಲ. But the girls' daughters were not ready to give up. ಆದ್ರೆ ಈ ಹೆಣ್ಣು ಮಕ್ಕಳು ಬಿಟ್ಟು ಕೊಡುವುದಕ್ಕೆ ಮನಸ್ಸಿಲ್ಲ. They wanted the inheritance. ಆ ಒಂದು ಸ್ವಾಸ್ಥ್ಯವು ಅವರಿಗೆ ಬೇಕೆಂಬುದಾಗಿ ಕೇಳಿಕೊಂಡರು. God and God gave that. What they said is right. You should give them their inheritance. ಮೋಶೆಯು ದೇವರ ಬಳಿಗೆ ಹೋದನು ಮತ್ತು ದೇವರು ಆತನ ಉತ್ತರ ಕೊಟ್ಟದೇನೆಂದ್ರೆ ಅವರು ಕೇಳಿಕೊಂಡದ್ದು ಸರಿ ಎಂಬುದಾಗಿ. And they had faith even before they went to the promised land. ಒಂದು ವಾಗ್ದಾನ ದೇಶಕ್ಕೆ ಪ್ರವೇಶಿಸುವುದಕ್ಕೆ ಮುಂಚಿತವಾಗಿ ಅವರಿಗೆ ನಂಬಿಕೆ ಇತ್ತು. And many of the men in Israel did not believe that God will give. These sisters said, we want our inheritance. They believed in the promise of God. ಅನೇಕ ಪುರುಷರು ಅವರ ದೇವರ ಮೇಲೆ ಒಂದು ನಂಬಿಕೆ ಇಲ್ಲದೆ ಇದ್ದರೂ ಸಹ ಈ ಸಹೋದರಿಯರು ಹೆಣ್ಣು ಮಕ್ಕಳು ಅವರಿಗೆ ನಂಬಿಕೆ ಇತ್ತು ಮತ್ತು ಆ ಒಂದು ಸ್ವಾಸ್ಥ್ಯವನ್ನು ಅವರು ಕೇಳಿಕೊಂಡರು. The rest of the chapters from 17 to 24, we are going to look at some highlights only today. You can do a detailed study by reading these chapters in your own time. 17ನೇ ಅಧ್ಯಾಯದಿಂದ 24ನೇ ಅಧ್ಯಾಯದಲ್ಲಿ ಮುಖ್ಯವಾದ ಕೆಲವು ಅಂಶಗಳನ್ನು ಮಾತ್ರ ನಾವು ಧ್ಯಾನ ಮಾಡಲಿಕ್ಕಿದ್ದೇವೆ. ನೀವು ಮನೆಗೆ ಹೋಗಿ ನೀವು ಪ್ರತಿಯೊಂದು ಅಧ್ಯಾಯವನ್ನು ಧ್ಯಾನ ಮಾಡಬಹುದು. Chapter 17 we read about Ephraim and Manasseh's half tribes inheritance. 17ನೇ ವಚನದಲ್ಲಿ ಎಫ್ರೇಮ್ ಮತ್ತು ಮನಾಸೆಯ ಅರ್ಧ ಕುಲದ ವಿಷಯವಾಗಿ ನಾವು ನೋಡಬಹುದು. Okay, the rest of the chapters is mostly about the inheritance given to many tribes. ಉಳಿದ ಒಂದು ಅಧ್ಯಾಯ ಒಂದು
ಸ್ವಾಸ್ಥ್ಯವು ಒಂದು ಕುಲಕ್ಕೆ ಕೊಟ್ಟಿರುವ ವಿಷಯವಾಗಿ ತಿಳಿಸಲ್ಪಟ್ಟಿದೆ. We will only look at some of the important points. ಕೆಲವು ಮುಖ್ಯವಾದ ಅಂಶಗಳನ್ನು ಮಾತ್ರ ನಾವು ನೋಡ್ಲಿಕ್ಕಿದ್ದೇವೆ. Chapter 17 verse 14 to 18. 17ನೇ ಅಧ್ಯಾಯ 14ರಿಂದ 18ನೇ ವಚನ ತನಕ. ಆದರೆ ಯೋಸೇಫರು ಯೆಹೋಶುವನಿಗೆ, ನೀನು ಚೀಟು ಹಾಕಿ ನಮಗೆ ಒಂದೇ ಭಾಗವನ್ನ ಕೊಟ್ಟಿದ್ದೇಕೆ? ಯೆಹೋವನು ನಮ್ಮನ್ನು ಇಂದಿನವರೆಗೂ ಆಶೀರ್ವದಿಸಿದ್ದರಿಂದ ನಾವು ಜನಾಂಗವಾಗಿದ್ದೇವಲ್ಲ ಎಂದು ಹೇಳಲು, ಯೆಹೋಶುವನು ಅವರಿಗೆ, ಮಹಾ ಜನಾಂಗವಾದ ನಿಮಗೆ ಎಫ್ರಾಯಿಂ ಬೆಟ್ಟದ ಸೀಮೆ ಸಾಲದಿದ್ದರೆ ಪೆರೆಜಿಯರ ಮತ್ತು ರೆಫೇಯರ ಸೀಮೆಗಳಿಗೆ ಹೋಗಿ ಅಲ್ಲಿನ ಕಾಡು ಕಡಿದು ಸ್ಥಳ ಮಾಡಿಕೊಳ್ಳಿರಿ ಅಂದನು. ಅವನು ತಿರುಗಿ ಯೆಹೋಶುವನಿಗೆ, ನಮ್ಮ ಪರ್ವತ ಪ್ರದೇಶವು ನಮಗೆ ಸಾಲುವುದಿಲ್ಲ. ಬೇತೇಶೆನ್ ಮತ್ತು ಅದಕ್ಕೆ ಸೇರಿದ ಊರುಗಳಿರುವ ತಗ್ಗಿನಲ್ಲಿಯೂ ಇಸ್ರೇಲಿನ ತಗ್ಗಿನಲ್ಲಿಯೂ ವಾಸಿಸುವ ಕಾನ್ಯಾನರೆಲ್ಲರಿಗೆ ಕಬ್ಬಿಣದ ರಥಗಳಿವೆ ಅನ್ನಲು, ಅವನು ಯೋಸೇಫರಾದ ಎಫ್ರಾಯಿಂ ಮನಸ್ಸೆ ಕುಲಗಳ ಜನರಿಗೆ, ನೀವು ಮಹಾಜನಾಂಗವೂ ಬಹುಬಲವುಳ್ಳವರು ಆಗಿರುವುದು ನಿಜ. ನೀವು ಒಂದು ಭಾಗಕ್ಕಿಂತ ಹೆಚ್ಚು ತೆಗೆದುಕೊಳ್ಳಬಹುದಲ್ಲ. ಆ ಬೆಟ್ಟದ ಸೀಮೆಯನ್ನ ನಿಮಗೆ ಕೊಟ್ಟಿರುತ್ತೇನೆ. ಅದರಲ್ಲಿ ಕಾಡುಗಳಿದ್ದರೂ ನೀವು ಅವುಗಳನ್ನ ಕಡಿದು ಹಾಕಬಹುದು. ಅದಕ್ಕೆ ಸೇರಿರುವ ಬಯಲು ನಿಮ್ಮದೇ. ಕಾನ್ಯಾನ್ಯರು ಬಲಿಷ್ಠರಾಗಿ ಕಬ್ಬಿಣದ ರಥಗಳುಳ್ಳವರಾಗಿದ್ದರೂ ನೀವು ಅವರನ್ನ ಹೊರಡಿಸುವಿರಿ ಎಂದು ಉತ್ತರ ಕೊಟ್ಟನು. Here we read the children of the people of Joseph telling Joshua that we are a numerous people, we need more place. ಇಲ್ಲಿ ಯೋಸೇಫರು ಅವರು ಯೋಶುವನಿಗೆ ತಿಳಿಸುವುದೇನೆಂದ್ರೆ, ನಾವು ಸಂಖ್ಯೆಯಲ್ಲಿ ಹೆಚ್ಚಾಗಿದ್ದೇವೆ, ನಮಗೆ ದೊಡ್ಡ ಒಂದು ಸ್ಥಳ ಬೇಕೆಂಬುದಾಗಿ. Joshua turned their argument against them. ಯೋಶುವನು ಆ ಒಂದು ಚರ್ಚೆಯನ್ನು ಅವರ ವಿರುದ್ಧವಾಗಿ ತಿರುಗಿಸಿದನು. Said, you are a numerous people, why don't you go and clear the land? ನೀವು ಜನಸಂಖ್ಯೆಯಲ್ಲಿ ಹೆಚ್ಚಾಗಿದ್ದೀರಿ, ನೀವು ಯಾಕೆ ಹೋಗಿ ಆ ಒಂದು ಸ್ಥಳವನ್ನು ಸ್ವಾಧೀನ ಮಾಡಿಕೊಳ್ಳಬಹುದು ಎಂಬುದಾಗಿ ಹೇಳಿದನು. Not that God is giving them more place. Each tribe is allotted different size of the land based on their tribe numbers. ಪ್ರತಿಯೊಂದು ಕುಲಕ್ಕೆ ಆ ಒಂದು ಜನಸಂಖ್ಯೆಗೆ ತಕ್ಕ ಹಾಗೆ ಅವ್ರಿಗೆ ಆ ಒಂದು ದೇಶವು ಅಥವಾ ಭೂಮಿಯು ಅವರಿಗೆ ಕೊಡಲ್ಪಡುತ್ತದೆ. So Joshua is not telling you go and capture some other land, but you have not claimed all your land. There is still forest, there is still place. Why don't you go and clear if you are strong people? ಯೋಶುವನು ಆತನು ಇನ್ನೂ ಹೆಚ್ಚು ಸ್ಥಳ ಅವರಿಗೆ ಕೊಡಲಿಲ್ಲ. ಆದ್ರೆ ಈ ಯೋಸೇಫರು ಅವರಿಗೆ ಕೊಟ್ಟಿರುವ ಎಲ್ಲಾ ಒಂದು ದೇಶವನ್ನು ಅವರು ಸ್ವಾಧೀನ ಮಾಡಿಕೊಳ್ಳಿಲ್ಲ. ಅಲ್ಲಿ ಕಾಡು ಪ್ರದೇಶ ಉಂಟು, ತಗ್ಗಿನ ಪ್ರದೇಶ ಉಂಟು, ನೀವು ಯಾಕೆ ಹೋಗಿ ಅದನ್ನು ಸ್ವಾಧೀನ ಮಾಡಿಕೊಳ್ಳಬಾರದು ಎಂಬುದಾಗಿ ಅದನ್ನು ಕೇಳಿದನು. They also said the people there has iron chariots, we are not able. ಅವರು ಆ ಜನರು ಕಬ್ಬಿಣದ ರಥ ಉಳ್ಳವರು ಎಂಬುದಾಗಿಯೂ ನಾವು ಅದನ್ನು ತೆಗೆದುಕೊಳ್ಳುವುದಕ್ಕೆ ಸಾಧ್ಯವಿಲ್ಲ ಎಂಬುದಾಗಿ ಹೇಳಿದರು. So Joshua said, you are a great people, you can go and win. Why don't you go and clear the land and take your possession? ನೀವು ಬಲಿಷ್ಠರು, ನೀವು ಯಾಕೆ ಹೋಗಿ ಹೋರಾಡಿ ಆ ಒಂದು ದೇಶವನ್ನು ನೀವು ತೆಗೆದುಕೊಳ್ಳಬಾರದು ಎಂಬುದಾಗಿ ಯೋಶುವನು ತಿಳಿಸಿದನು. They were fearing the iron chariots of the enemies. ವೈರಿಗಳ ಒಂದು ಕಬ್ಬಿಣದ ರಥಗಳ ದೆಸೆಯಿಂದ ಅವರಿಗೆ ಹೆದರಿಕೆ ಉಂಟಾಯಿತು. But Joshua is reminding that you can drive them out. ಆದ್ರೆ ಯೋಶುವನು ಅವರಿಗೆ ಜ್ಞಾಪಕಪಡಿಸುವುದೇನೆಂದ್ರೆ, ನೀವು ಅವರನ್ನು ಹೊರಡಿಸುವುದಕ್ಕೆ ಶಕ್ತರು ಎಂಬುದಾಗಿ. The truth that we can learn as New Testament believers, ಹೊಸ ಒಡಂಬಡಿಕೆ ವಿಶ್ವಾಸಿಗಳಾಗಿ ನಾವು ಕಲಿಯುವ ಒಂದು ಸತ್ಯಾಂಶವೇನೆಂದರೆ, our salvation is free. ನಮ್ಮ ಒಂದು ರಕ್ಷಣೆಯು ಅದು ಉಚಿತ. But our inheritance we have to earn it. ಆದ್ರೆ our rewards we have to earn it. ಆದ್ರೆ ನಮ್ಮ ಒಂದು ಪ್ರತಿಫಲವನ್ನು ನಾವು ಅದನ್ನು ಸಂಪಾದಿಸಬೇಕು. Christian life should be a hard life, a hard working life. ಕ್ರೈಸ್ತಿಯ ಒಂದು ಜೀವಿತ ಅದು ಒಂದು ಕಠಿಣವಾದ ಒಂದು ಜೀವಿತವಾಗಿರುತ್ತದೆ. Many times we are happy with the minimum. ನಾವು ಕನಿಷ್ಠವಾದ ಒಂದು ಸಂಗತಿಗಳಲ್ಲಿ ನಾವು ತೃಪ್ತರಾಗಿರುತ್ತೇವೆ. Salvation is free based on our faith. ನಮ್ಮ ಒಂದು ನಂಬಿಕೆ ಮೂಲಕ ಒಂದು ರಕ್ಷಣೆಯು ಉಚಿತವಾಗಿ ದೊರೆಯುತ್ತದೆ. But rewards is based on our service and our hard work. ಆದ್ರೆ ಪ್ರತಿಫಲವು ನಮ್ಮ ಒಂದು ಸೇವೆ ಮತ್ತು ನಮ್ಮ ಒಂದು ಪ್ರಯಾಸದ ಆಧಾರದ ಮೇಲೆ ನಮಗೆ ಸಿಗುತ್ತದೆ. You cannot gain rewards in heaven by just Sunday morning Christian. ನೀವು ಭಾನುವಾರ ಮಾತ್ರ ಸಭೆಗೆ ಬರುವ ಮೂಲಕ ನೀವು ಪ್ರತಿಫಲವನ್ನು ನೀವು ಸಂಪಾದಿಸಿಕೊಳ್ಳುವುದಕ್ಕೆ ಸಾಧ್ಯವಿಲ್ಲ. The Lord will say one day, well done, good and faithful servant, if you faithfully serve him and labor. ನೀವು ನಂಬಿಕಸ್ಥರಾಗಿ ದೇವರಿಗೆ ಸೇವೆ ಮಾಡುವುದಾದ್ರೆ, ಕೆಲಸ ಮಾಡುವುದಾದ್ರೆ, ಬಲ ನಂಬಿಕಸ್ಥನಾದ ಆಳು ಎಂಬುದಾಗಿ ನೀವು ಆ ಒಂದು ಬಹುಮಾನವನ್ನು ಪ್ರತಿಫಲವನ್ನು ನೀವು ಪಡೆದುಕೊಳ್ಳುತ್ತೀರಿ. Chapter 18 we read about the allotment of the remaining land.
18ನೇ ಅಧ್ಯಾಯದಲ್ಲಿ ಉಳಿದ ಪ್ರದೇಶಗಳ ವಿಷಯವಾಗಿ ಅವ್ರು ಹೇಗೆ ಕೊಟ್ಟರು ಎಂಬುದಾಗಿ ನಾವು ಓದುತ್ತೇವೆ. Verse 3 is a challenge for all of us. 3ನೇ ವಚನ ಅದು ನಮ್ಮೆಲ್ಲರಿಗಿರುವ ಒಂದು ಸವಾಲು. So Joshua said to the people of Israel, how long will you put off going to take possession of the land which the Lord, the God of your fathers, has given you? 3ನೇ ವಚನ. ಆಗ ಯೆಹೋಶುವನು ಇಸ್ರಾಯೇಲರಿಗೆ, ನಿಮ್ಮ ಪಿತೃಗಳ ದೇವರಾದ ಯೆಹೋವನು ನಿಮಗೆ ಕೊಟ್ಟ ದೇಶವನ್ನು ಸ್ವಾಧೀನ ಮಾಡಿಕೊಳ್ಳುವುದರಲ್ಲಿ ಇನ್ನೆಷ್ಟು ತಡ ಮಾಡುತ್ತೀರಿ? That is a challenge to each one of us. ಇದು ನಮಗೆ ಪ್ರತಿಯೊಬ್ಬರಿಗಿರುವ ಒಂದು ಸವಾಲಾಗಿದೆ. How long before we gain all our inheritance? ನಮ್ಮ ಎಲ್ಲ ಒಂದು ಸ್ವಾಸ್ಥ್ಯವನ್ನು ನಾವು ತೆಗೆದುಕೊಳ್ಳುವುದು ಇನ್ನು ಎಷ್ಟು ತಡವಾಗಿರುತ್ತದೆ. Again, like I said, there is hard work in Christian service. ಕ್ರೈಸ್ತ ಸೇವೆಯಲ್ಲಿ ನಾನು ಈಗಾಗಲೇ ತಿಳಿಸಿದ ಹಾಗೆ ಅಲ್ಲಿ ಪ್ರಯಾಸ, ಕಷ್ಟ ಉಂಟು. You cannot sleep your way into the rewards in heaven. ನಾವು ಪರಲೋಕದಲ್ಲಿರುವ ಒಂದು ಬಹುಮಾನಕ್ಕೆ ನಾವು ಮಲಗಿಕೊಂಡು ಅದನ್ನು ತೆಗೆದುಕೊಳ್ಳುವುದಕ್ಕೆ ಸಾಧ್ಯವಿಲ್ಲ. How long will you wait till you get your in? How long will you put off going to take possession of the land? ದೇವರಾದ ಯೆಹೋವನು ನಿಮಗೆ ಕೊಟ್ಟ ದೇಶವನ್ನು ಸ್ವಾಧೀನ ಮಾಡಿಕೊಳ್ಳುವುದರಲ್ಲಿ ಇನ್ನೆಷ್ಟು ತಡ ಮಾಡುತ್ತೀರಿ? That's a challenge for us. ಇದು ನಮಗಿರುವ ಒಂದು ಸವಾಲು. The rest of the verses talks about different inheritance given to different tribe. ಉಳಿದ ವಾಕ್ಯ ಭಾಗಗಳು ಬೇರೆ ಬೇರೆ ಒಂದು ಕುಲಕ್ಕೆ ಕೊಟ್ಟಿರುವ ಒಂದು ಸ್ವಾಸ್ಥ್ಯದ ವಿಷಯವಾಗಿ ಮಾತನಾಡುತ್ತದೆ. I'm not going to go into all the details. ನಾನು ಹೆಚ್ಚು ಆ ಒಂದು ವಿವರಕ್ಕೆ ನಾವು ಹೋಗುವುದಿಲ್ಲ. In chapter 18 verse 11 to 28 we see the portion given to Benjamin. 18ನೇ ಅಧ್ಯಾಯ 11ರಿಂದ 28ನೇ ವಚನದಲ್ಲಿ ಬೆನ್ಯಾಮಿನ್ ಕುಲಕ್ಕೆ ಕೊಟ್ಟಿರುವ ಒಂದು ಭಾಗವನ್ನು ನಾವು ನೋಡಬಹುದು. What do you know about the tribe of Benjamin? ಬೆನ್ಯಾಮಿನ್ ಕುಲದ ವಿಷಯವಾಗಿ ನಿಮಗೆ ತಿಳಿದಿರುವ ಒಂದು ಮಾಹಿತಿ ಏನು? It's a very small tribe. ಅದು ಒಂದು ಚಿಕ್ಕ ಒಂದು ಕುಲವಾಗಿದೆ. But if you look at the names of the cities, their inheritance included from verse 21 to 28, these places are very important. 21ರಿಂದ 28ನೇ ವಚನದಲ್ಲಿ ಈ ಒಂದು ಕುಲವು ಸ್ವಾಧೀನ ಮಾಡಿಕೊಂಡಿರುವ ಆ ಒಂದು ಪಟ್ಟಣಗಳ ಹೆಸರನ್ನು ನಾವು ನೋಡುವುದಾದ್ರೆ ಅದು ತುಂಬಾ ಪ್ರಾಮುಖ್ಯವಾಗಿದೆ. These are places where when they came through, like Jericho, Bethel, all these are very historic important places for Israel. ಎರಿಕೋ, ಬೆಥೆಲ್ ಈ ಒಂದು ಪ್ರದೇಶಗಳನ್ನು ಹಾದು ಬಂದಿರುವ ಒಂದು ಸ್ಥಳವಾಗಿರುತ್ತದೆ. ಈ ಎಲ್ಲಾ ಒಂದು ಸ್ಥಳಗಳು ಇಸ್ರಾಯೇಲರಿಗೆ ಒಂದು ಪ್ರಾಮುಖ್ಯವಾದ ಒಂದು ಸ್ಥಳವಾಗಿದೆ. When they settle in that land, ಆ ಒಂದು ದೇಶದಲ್ಲಿ ಅವರು ವಾಸವಾದ ನಂತರ whenever they want, when they visit or when they go to these cities, ಈ ಒಂದು ಸ್ಥಳಕ್ಕೆ ಅವರು ಸಂದರ್ಶಿಸುವಾಗ it has reminders there of the victory God gave in the past. ಹಿಂದೆ ಅವರಿಗೆ ದೇವರು ಕೊಟ್ಟ ಒಂದು ಜಯವು ಅವರ ಜ್ಞಾಪಕಕ್ಕೆ For ಬರುತ್ತದೆ. example, when they go to Jericho, ಉದಾಹರಣೆಗೆ ಅವರು ಎರಿಕೋ ಪಟ್ಟಣಕ್ಕೆ ಹೋದಾಗ you can still see the part of the wall that is fallen. ಅಲ್ಲಿ ಬಿದ್ದು ಹೋದ ಒಂದು ಗೋಡೆಯನ್ನು ಇನ್ನೂ ಅವರು ನೋಡಬಹುದು. So that can challenge their faith. ಇದು ಅವರ ನಂಬಿಕೆಯನ್ನು ಅದು ಸವಾಲಿಗೆ ಗುರಿ ಮಾಡುತ್ತದೆ. So when they like for example Bethel, the house of God, they realize how their forefathers passed through there, how God gave them victory. ಬೆಥೆಲ್ ದೇವರ ಒಂದು ಆಲಯವಾಗಿರುವ ಬೆಥೆಲ್ ಈ ಒಂದು ಸ್ಥಳವನ್ನು ನಾವು ನೋಡುವಾಗ ಹಿಂದೆ ಅವರ ಮೂಲ ಪಿತೃಗಳಿಗೆ ದೇವರು ಕೊಟ್ಟ ಒಂದು ಜಯವನ್ನು ಅವ್ರಿಗೆ ಜ್ಞಾಪಕ ಬರುತ್ತದೆ. So all these places were of very historic importance to Israel. ಇಸ್ರಾಯೇಲರಿಗೆ ಈ ಎಲ್ಲಾ ಒಂದು ಸ್ಥಳವು ಅದು ಚರಿತ್ರೆಯಲ್ಲಿ ನೋಡುವಾಗ ಅದು ತುಂಬಾ ಒಂದು ಪ್ರಾಮುಖ್ಯವಾದ ಒಂದು ಸ್ಥಳಗಳಾಗಿವೆ. When they go to Jericho's wall, they can see part of the wall is not fallen. Spot. ಎರಿಕೋ ಪಟ್ಟಣಕ್ಕೆ ಹೋದಾಗ ಒಂದು ಆ ಗೋಡೆಯ ಒಂದು ಭಾಗವು ಅದು ಇಲ್ಲದೆ ಇರುವುದನ್ನು ನೋಡಬಹುದು. ಯಾವ ಒಂದು ಭಾಗವಾಗಿದೆ ಅದು ಆ ಒಂದು ಗೋಡೆಯು ಬಿದ್ದು ಹೋಗಲಿಲ್ಲ. Which part? ಯಾವ ಒಂದು ಭಾಗ? Which part of the city the wall was not fallen? Where Rahab's house was. ರಾಹಾಬಳ ಮನೆ ಇದ್ದ ಒಂದು ಗೋಡೆಯು ಅದು ಬಿದ್ದು ಹೋಗಲಿಲ್ಲ. So that will remind them about the faithfulness of God to an immoral woman. ಒಂದು ಅನೈತಿಕವಾದ ಒಂದು ಸ್ತ್ರೀಗೆ ದೇವರು ನಂಬಿಕಸ್ಥನಾಗಿ ಆತನು ವ್ಯವಹರಿಸಿದ ವಿಷಯವಾಗಿ ಅದು ಜ್ಞಾಪಕವನ್ನು ಉಂಟು ಮಾಡುತ್ತದೆ. All these places will remind them about God's goodness and God's faithfulness. ದೇವರ ಒಳ್ಳೆತನ, ದೇವರ ಒಂದು ನಂಬಿಕಸ್ಥತೆಯು ಈ ಒಂದು ಸ್ಥಳವು ಅದು ಜ್ಞಾಪಕಪಡಿಸುವಂತದ್ದಾಗಿದೆ. Chapter 9 we read about Simeon and Zebulun, Issachar, Asher, Naphtali and Dan, all the inheritance. I'm not going to go into detail.
19ನೇ ಅಧ್ಯಾಯದಲ್ಲಿ ಉಳಿದ ಒಂದು ಕುಲಕ್ಕೆ ಅವರು ಕೊಟ್ಟಿರುವ ಒಂದು ಸ್ವಾಸ್ಥ್ಯದ ವಿಷಯವಾಗಿ ನಾವು ಓದುತ್ತೇವೆ. ಆ ಒಂದು ವಿವರಗಳಿಗೆ ನಾನು ಹೋಗುವುದಿಲ್ಲ. Now we will read chapter 19 verse 49 19ನೇ ಅಧ್ಯಾಯ and 50. 49 ಮತ್ತು 50ನೇ ವಚನವನ್ನು ಓದಿಕೊಳ್ಳೋಣ. Chapter 19, 49 and 50. ಇಸ್ರಾಯೇಲರು ದೇಶವನ್ನು ಮೇರೆಗಳ ಪ್ರಕಾರ ತಮ್ಮೊಳಗೆ ಹಂಚಿಕೊಂಡ ಮೇಲೆ ನೂನನ ಮಗನಾದ ಯೆಹೋಶುವನಿಗೂ ತಮ್ಮದರಲ್ಲಿ ಪಾಲು ಕೊಟ್ಟರು. ಅವನು ತನಗೋಸ್ಕರ ಎಫ್ರಾಯಿಮ್ಯರ ಪರ್ವತ ಪ್ರದೇಶದಲ್ಲಿರುವ ತಿಮ್ಯಾತ್ ಸೆರಹ ಎಂಬ ಪಟ್ಟಣವನ್ನ ಕೇಳಿಕೊಳ್ಳಲು ಅವರು ಯೆಹೋವನ ಆಜ್ಞೆಯಂತೆ ಅದನ್ನು ಅವನಿಗೆ ಕೊಟ್ಟು ಬಿಟ್ಟರು. ಅವನು ಅದನ್ನ ಕಟ್ಟಿಕೊಂಡು ಅದರಲ್ಲಿ ವಾಸವಾಗಿದ್ದನು. Here we read about finally the Israelites giving Joshua his inheritance. ಇಲ್ಲಿ ಅಂತಿಮವಾಗಿ ಇಸ್ರಾಯೇಲರು ಯೆಹೋಶುವನಿಗೆ ತನ್ನ ಒಂದು ಸ್ವಾಸ್ಥ್ಯವನ್ನು ಕೊಡುವುದನ್ನು ನೋಡುತ್ತೇವೆ. There is an important, many important truths in these verses. ಈ ಒಂದು ವಾಕ್ಯ ಭಾಗಗಳಲ್ಲಿ ಅನೇಕ ಸತ್ಯಾಂಶಗಳು ಉಂಟು. First of all, Joshua did not ask for his inheritance first when he went to the land. ಆ ಒಂದು ದೇಶಕ್ಕೆ ಪ್ರವೇಶಿಸಿದಾಗ ಯೆಹೋಶುವನು ತನ್ನ ಒಂದು ಸ್ವಾಸ್ಥ್ಯವನ್ನು ಮೊದಲು ಆತನು ಕೇಳಿಕೊಳ್ಳಲಿಲ್ಲ. He waited till everyone else had their inheritance. ಉಳಿದ ಎಲ್ಲಾ ಒಂದು ಕುಲಕ್ಕೆ ಆ ಒಂದು ಸ್ವಾಸ್ಥ್ಯ ಸಿಗುವ ತನಕ ಯೆಹೋಶುವನು ಕಾಯ್ದುಕೊಂಡಿದ್ದನು. Then we see it is the children of Israel who gave their leader Joshua his inheritance. ನಂತರ ಇಸ್ರಾಯೇಲ್ ಜನರು ಯೆಹೋಶುವನಿಗೆ ತನ್ನ ಒಂದು ಸ್ವಾಸ್ಥ್ಯವನ್ನು ಕೊಟ್ಟರು. People of Israel gave Joshua his inheritance. ಇಸ್ರಾಯೇಲ್ ಜನಾಂಗದವರು ಯೆಹೋಶುವನಿಗೆ ತನ್ನ ಒಂದು ಸ್ವಾಸ್ಥ್ಯವನ್ನು ಕೊಟ್ಟರು. Very sad that many believers do not know this truth today. ದುಃಖಕರವಾದ ವಿಷಯವೇನೆಂದರೆ ಅನೇಕ ವಿಶ್ವಾಸಿಗಳು ಈ ಒಂದು ಸಂಗತಿಯನ್ನು ತಿಳಿಯದವರಾಗಿದ್ದಾರೆ. Many God's people do not know how to honor God's servants. ಅನೇಕ ದೇವರ ಮಕ್ಕಳು ದೇವರ ಸೇವಕರನ್ನು ಹೇಗೆ ಗೌರವಿಸಬೇಕೆಂಬುದಾಗಿ ಗೊತ್ತಿಲ್ಲ. We will be the recipients of the blessing if you honor God's servants. ದೇವರ ಸೇವಕರನ್ನು ನಾವು ಸನ್ಮಾನಿಸುವಾಗ ನಾವು ಆ ಒಂದು ಆಶೀರ್ವಾದಕ್ಕೆ ನಾವು ಪಾತ್ರರಾಗಿರುತ್ತೇವೆ. Joshua was patiently waiting. ಯೆಹೋಶುವನು ಆತನು ತಾಳ್ಮೆಯಿಂದ ಆತನು ಕಾಯ್ದುಕೊಂಡಿದ್ದನು. The people gave their leader, a faithful man like Joshua, his inheritance. ನಂಬಿಗಸ್ತನಾದ ಯೆಹೋಶುವನು ನಾಯಕನಾಗಿದ್ದ ಆತನಿಗೆ ಇಸ್ರಾಯೇಲ್ ಜನರು ಯೆಹೋಶುವನ ಒಂದು ಸ್ವಾಸ್ಥ್ಯವನ್ನು ಕೊಟ್ಟರು. Verse 51 says how at the end says also they finished dividing the land. 51ನೇ ವಚನದಲ್ಲಿ ಕೊನೆ ಭಾಗದಲ್ಲಿ ಹೀಗೆ ದೇಶ ವಿಭಾಗ ಕಾರ್ಯವು ಪೂರೈಸಿತು. Now does it mean that they have taken all the places, but it was divided and given? Yet we see later some of the tribes had to go and take their places. ಇಸ್ರಾಯೇಲ್ ಜನಾಂಗದವರು ಅವರು ಎಲ್ಲಾ ಒಂದು ಸ್ಥಳವನ್ನು ಅವರು ಸ್ವಾಧೀನ ಮಾಡಿಕೊಳ್ಳಲಿಲ್ಲ. ಆ ಒಂದು ದೇಶವನ್ನು ವಿಭಾಗಿಸಿ ಅವರಿಗೆ ಕೊಟ್ಟರು. ನಂತರ ಅವರು ಹೋಗಿ ಹೋರಾಡಿ ಅದನ್ನು ಸ್ವಾಧೀನ ಮಾಡಿಕೊಳ್ಳಬೇಕಾಗಿತ್ತು. Now when you come to chapter 20, 20ನೇ ಅಧ್ಯಾಯಕ್ಕೆ ನಾವು ಬರುವಾಗ we read about the cities of refuge. ಒಂದು ಆಶ್ರಯ ನಗರಗಳ ವಿಷಯವಾಗಿ ನಾವು ಓದುತ್ತೇವೆ. We have studied that while studying the book of Deuteronomy, chapter 19. ಧರ್ಮೋಪದೇಶ ಕಾಂಡ 19ನೇ ಅಧ್ಯಾಯವನ್ನು ಧ್ಯಾನ ಮಾಡುವಾಗ ಇದರ ವಿಷಯವಾಗಿ ನಾವು ಸ್ವಲ್ಪ ಮಟ್ಟಿಗೆ ನೋಡಿದ್ದೇವೆ. So we are not going to go back in detail about the cities of refuge. ಆಶ್ರಯ ನಗರಗಳ ವಿಷಯವಾಗಿ ಆಳವಾಗಿ ನಾವು ಧ್ಯಾನ ಮಾಡ್ಲಿಕ್ಕೆ ನಾವು ಹೋಗುವುದಿಲ್ಲ. There are 6 cities mentioned here. ಇಲ್ಲಿ 6 ಪಟ್ಟಣಗಳ ವಿಷಯವಾಗಿ ತಿಳಿಸಲ್ಪಟ್ಟಿದೆ. What is the city of refuge means? ಆಶ್ರಯ ನಗರಗಳ ಒಂದು ಅರ್ಥವೇನು? This has a very important theological importance. ಒಂದು ಈ ಒಂದು ಆಶ್ರಯ ನಗರಗಳು ಅದು ದೈವಶಾಸ್ತ್ರದ ಒಂದು ಪ್ರಾಮುಖ್ಯವಾದ ಒಂದು ಅರ್ಥಗಳು ಉಂಟು. In Israel, if somebody unintentionally killed somebody, ಇಸ್ರಾಯೇಲ್ ಜನರಲ್ಲಿ ಯಾರಾದ್ರೂ ಯಾವ ಉದ್ದೇಶವಿಲ್ಲದೆ ಯಾರನ್ನಾದ್ರೂ ಕೊಲ್ಲುವುದಾದ್ರೆ he is still guilty. ಆತನು ಆ ಒಂದು ಪಾಪ ಮಾಡಿದವನಾಗಿರುತ್ತಾನೆ. There is a close relative who can revenge and kill him. ಆ ಹತ್ತಿರ ಸಂಬಂಧಿಕನು ಆತನನ್ನು ಕೊಂದು ಮೊಯಿ ತೀರಿಸಿಕೊಳ್ಳಬಹುದು. But God has made a provision. This guilty man can run to one of these cities and be safe when he is within the city. ಆದ್ರೆ ದೇವರು ಮಾಡಿದ ಒಂದು ವ್ಯವಸ್ಥೆ ಏನಂದ್ರೆ ಈ ಒಬ್ಬ ಕೊಲೆಗಾರನು ಉದ್ದೇಶವಿಲ್ಲದೆ ಕೊಲೆ ಮಾಡಿದವನು ಈ ಒಂದು ಯಾವುದಾದ್ರೂ ಒಂದು ಹತ್ತಿರವಾದ ಒಂದು ಆಶ್ರಯ ನಗರಕ್ಕೆ ಹೋಗಿ ಆತನು ತಪ್ಪಿಸಿಕೊಳ್ಳಬಹುದು. These cities are set in such a way they can easily run into it. It is distributed evenly in Israel. ಈ ಆಶ್ರಯ ನಗರಗಳು ಇಸ್ರಾಯೇಲ್ ದೇಶದಲ್ಲಿ
ಅದು ಒಂದು ನಿಖರವಾದ ಒಂದು ಸ್ಥಳಗಳಲ್ಲಿ ಉಂಟು. ಜನರು ಅವರು ತಪ್ಪು ಮಾಡಿದಾಗ ಅವರು ಈ ಒಂದು ಆಶ್ರಯ ನಗರಕ್ಕೆ ಹೋಗಿ ತಪ್ಪಿಸಿಕೊಳ್ಳಬಹುದು. The history of Israel says, the tradition says, these cities, the roads were wide enough for a person to quickly go to that city. ಇಸ್ರಾಯೇಲ್ ಈ ಒಂದು ಚರಿತ್ರೆ ಹೇಳುವುದೇನೆಂದ್ರೆ, ಈ ಒಂದು ಪಟ್ಟಣಕ್ಕೆ ಹೋಗುವ ಒಂದು ದಾರಿ ಅದು ವಿಶಾಲವಾಗಿರುತ್ತದೆ. ಒಬ್ಬ ವ್ಯಕ್ತಿಯು ಅದನ್ನು ತಪ್ಪಿಸಿಕೊಂಡು ಓಡಿ ಆ ಒಂದು ಆಶ್ರಯ ನಗರಕ್ಕೆ The ಸೇರಬಹುದು. road to city of refuge is at least 48 feet wide, it is mentioned. ತಿಳಿಸಲ್ಪಟ್ಟಿರುವ ಒಂದು ಸಂಗತಿ ಏನಂದ್ರೆ, ಈ ಒಂದು ಆಶ್ರಯ ನಗರಕ್ಕೆ ಹೋಗುವ ಒಂದು ದಾರಿಯು ಸುಮಾರು 48 ಅಡಿ ಅಗಲವಾಗಿರುತ್ತದೆ. Bangalore roads are not even 20 feet. ಬೆಂಗಳೂರು ಪಟ್ಟಣದಲ್ಲಿರುವ ಆ ಒಂದು ರಸ್ತೆಯು ಅದು 28 20 ಅಡಿ ಕೂಡ ಇರುವುದಿಲ್ಲ. 20 ಅಡಿ ಕೂಡ ಇರುವುದಿಲ್ಲ. But these cities of refuge roads are wide and these roads were maintained well. ಈ ಒಂದು ಆಶ್ರಯ ನಗರಕ್ಕೆ ಹೋಗುವ ಒಂದು ರಸ್ತೆಗಳು ಅದು ವಿಶಾಲವಾಗಿ ಅಗಲವಾಗಿರುತ್ತದೆ ಮತ್ತು ಒಳ್ಳೆ ರೀತಿಯಲ್ಲಿ ಅವರು ನೋಡಿಕೊಳ್ಳುತ್ತಿದ್ದಾರೆ. All obstacles on the roads are removed. ಆ ಒಂದು ರಸ್ತೆಗಳಲ್ಲಿರುವ ಎಲ್ಲಾ ಒಂದು ಅಡೆತಡೆಗಳು ಅದು ತೆಗೆದು And ಹಾಕಲ್ಪಟ್ಟಿರುತ್ತದೆ. every turning there is a sign there saying city of refuge that way. ಅಲ್ಲಿ ಒಂದು ಪ್ರತಿಯೊಂದು ಒಂದು ದಾರಿಯಲ್ಲಿಯೂ ಆಶ್ರಯ ನಗರಕ್ಕೆ ಹೋಗುವ ಒಂದು ದಾರಿ ಎಂಬುದಾಗಿ ಒಂದು ಸೂಚಕ ಮಾರ್ಗಗಳು ಇರುತ್ತದೆ. And this is teaching about how a guilty sinner can easily find salvation in the city of refuge, which is the Lord Jesus Christ. ಕರ್ತನಾದ ಯೇಸು ಕ್ರಿಸ್ತನಾಗಿರುವ ಆ ಒಂದು ಆಶ್ರಯ ನಗರದಲ್ಲಿ ಪ್ರತಿಯೊಬ್ಬ ಪಾಪಿಯು ಆತನು ರಕ್ಷಣೆಯನ್ನು ಉಚಿತವಾಗಿ ಆತನು ಪಡೆದುಕೊಳ್ಳಬಹುದು. Man is a guilty sinner. ಮನುಷ್ಯನು ಆತನು ಪಾಪಿಯಾಗಿದ್ದಾನೆ, Is guilty, ಅಳುಕುಲವನಾಗಿದ್ದಾನೆ. But salvation is made easy for a sinner. ಆದ್ರೆ ಒಬ್ಬ ಪಾಪಿಗೆ ರಕ್ಷಣೆಯು ಅದು ಸುಲಭವಾಗಿ ಅದು ಕೊಡಲ್ಪಟ್ಟಿದೆ. Christ is the city of refuge. ಕ್ರಿಸ್ತನು ಆಶ್ರಯ ನಗರವಾಗಿದ್ದಾನೆ. Salvation is so easy and simple. ಒಂದು ರಕ್ಷಣೆಯು ಅದು ತುಂಬಾ ಸುಲಭವಾಗಿಯೂ ಸರಳವಾಗಿಯೂ ಇದೆ. Any guilty sinner can run to Christ and be saved. ಯಾವ ಒಂದು ಅಳುಕುಲ ಒಂದು ಪಾಪಿಯು ಆ ಒಂದು ಆಶ್ರಯ ನಗರಕ್ಕೆ ಹೋಗಿ ರಕ್ಷಿಸಿಕೊಳ್ಳಬಹುದು. You also see about a future event about the life of Israel. ಇಸ್ರಾಯೇಲರ ಒಂದು ಭವಿಷ್ಯತ್ತಿನ ಒಂದು ಜೀವಿತವನ್ನು ನಾವು ನೋಡುವಾಗ, You know what was Israel's greatest guilt, their sin? ಇಸ್ರಾಯೇಲರ ಒಂದು ಅತಿ ದೊಡ್ಡ ಒಂದು ಪಾಪ ಏನೆಂಬುದಾಗಿ ನಿಮಗೆ ಗೊತ್ತಿದೆಯಾ? What is the greatest? Was it idolatry? What is Israel's greatest sin? ಇಸ್ರಾಯೇಲರ ಒಂದು ಅತಿ ದೊಡ್ಡ ಒಂದು ಪಾಪ ಏನಾಗಿತ್ತು? ಅದು ವಿಗ್ರಹಾರಾಧನೆ ಆಗಿತ್ತಾ? What was it? They have killed their Messiah. ತಮ್ಮ ಮೆಸ್ಸಿಯನನ್ನು ಕೊಂದರು. They crucified their Savior, their Messiah, their Lord. ತಮ್ಮ ಒಬ್ಬ ಒಡೆಯನು ರಕ್ಷಕನು ಮೆಸ್ಸಿಯನನ್ನು ಅವರು ಕೊಂದರು. They are in that guilt now. ಈಗ ಆ ಒಂದು ಅಳುಕಿನಲ್ಲಿ ಅವರಿದ್ದಾರೆ. But a day is coming when the Lord Jesus come back. ಒಂದು ದಿನ ಬರುತ್ತದೆ ಕರ್ತನಾದ ಯೇಸು ಕ್ರಿಸ್ತ ಹಿಂತಿರುಗಿ ಬರುವಾಗ They will run to him for safety when all other refuge is gone. ಎಲ್ಲ ಒಂದು ಆಶ್ರಯವು ಇಲ್ಲದೆ ಇರುವಾಗ ಜನರೆಲ್ಲರೂ ಆತನ ಬಳಿಗೆ ಒಂದು ಸುರಕ್ಷಿತವಾದ ಸಂರಕ್ಷಣೆಗಾಗಿ ಓಡಿ ಹೋಗುತ್ತಾರೆ. So we read that all in Israel who believe will be saved in that future day. ಆ ಒಂದು ಭವಿಷ್ಯದ ಒಂದು ದಿನದಲ್ಲಿ ಇಸ್ರಾಯೇಲರಲ್ಲಿ ನಂಬಿಕೆ ಇಟ್ಟ ಪ್ರತಿಯೊಬ್ಬರು ರಕ್ಷಿಸಲ್ಪಡುವರು. So Jesus Christ is the city of refuge. ಕರ್ತನಾದ ಯೇಸು ಕ್ರಿಸ್ತನು ಆಶ್ರಯ ನಗರವಾಗಿದ್ದಾನೆ. Any sinner can run to him. The roads are clear. It is marked salvation. Believe in the Lord Jesus Christ. You will be saved. ಕರ್ತನಾದ ಯೇಸು ಕ್ರಿಸ್ತನ ಮೇಲೆ ನಂಬಿಕೆ ಇಡಿರಿ, ನೀವು ರಕ್ಷಿಸಲ್ಪಡುತ್ತೀರಿ. ಆ ಒಂದು ದಾರಿಯು ಅದು ವಿಶಾಲವಾಗಿಯೂ ಯಾವ ಒಂದು ಅಡೆತಡೆಗಳು ಎಲ್ಲ ಸೂಚನೆ ಇರುವ ಒಂದು ದಾರಿಯಾಗಿದೆ. ನೀವು ಹೋಗಿ ರಕ್ಷಿಸಿಕೊಳ್ಳಬಹುದು. Religions are very difficult. You have to torture yourself. You have to go on fire coal. You have to travel so many distance. You have to do so many things. But salvation is made so simple and clear. Nobody can misunderstand. ರಕ್ಷಣೆಯು ಅದು ಸುಲಭವಾಗಿ ಸರಳವಾಗಿಯೂ ಅದನ್ನು ಕೊಡಲ್ಪಟ್ಟಿದೆ. ಯಾರು ತಪ್ಪಾಗಿ ಅರ್ಥ ಮಾಡಿಕೊಳ್ಳೋದಕ್ಕೆ ಸಾಧ್ಯವಿಲ್ಲ. ಧರ್ಮಗಳು ಆ ರೀತಿ ಅಲ್ಲ, ಆದ್ರೆ ಅದು ಕಠಿಣವಾಗಿದೆ. ದೂರ ಪ್ರಯಾಣ ಮಾಡಬೇಕು, ತಮ್ಮ ದೇವರನ್ನು ನೋಯಿಸಬೇಕು, ಇಂಥ ಒಂದು ಕಾರ್ಯಗಳನ್ನು ಮಾಡಬೇಕಾಗುತ್ತದೆ. What is more simpler than believe in the Lord Jesus Christ? You will be saved. ಕರ್ತನಾದ ಯೇಸು ಕ್ರಿಸ್ತನ ಮೇಲೆ ನಂಬಿಕೆ ಇಡಿರಿ, ನೀವು ರಕ್ಷಿಸಲ್ಪಡುತ್ತೀರಿ. ಇದಕ್ಕಿಂತ ಸುಲಭವಾಗಿ ಬೇರೆ ಏನಿದೆ? Jesus Christ is the city of refuge. ಕರ್ತನಾದ ಯೇಸು ಕ್ರಿಸ್ತನು ಆಶ್ರಯ ನಗರವಾಗಿದ್ದಾನೆ.
Now, when we come to chapter 21, 21ನೇ ಅಧ್ಯಾಯಕ್ಕೆ ನಾವು ಬರುವಾಗ going back to 20, I want to tell you something about these names. 20ನೇ ಅಧ್ಯಾಯಕ್ಕೆ ನಾವು ಹಿಂತಿರುಗಿ ಬಂದು ಈ ಒಂದು ಆಶ್ರಯ ನಗರ ಪಟ್ಟಣಗಳ ಹೆಸರು ವಿಷಯವಾಗಿ ನಾವು ಕೆಲವು ಸಂಗತಿಗಳನ್ನು ತಿಳಿಸುತ್ತೇನೆ. Verse 7 in 20 says Kadesh in Galilee. 20ನೇ ಅಧ್ಯಾಯ 7ನೇ ವಚನದಲ್ಲಿ ಕಾದೇಶ್ ಎಂಬ ಒಂದು ಪಟ್ಟಣ ಉಂಟು. It means holy. ಅದರ ಅರ್ಥ ಪರಿಶುದ್ಧ ಎಂಬುದಾಗಿ. See, we are sinners. ನಾವು ಪಾಪಿಗಳಾಗಿದ್ದೇವೆ. The Lord is holy. ಕರ್ತನು ಪರಿಶುದ್ಧನು. We can find refuge in the Holy One. ಪರಿಶುದ್ಧನಾದ ಆತನಲ್ಲಿ ನಾವು ಆಶ್ರಯವನ್ನು ನಾವು ಪಡೆದುಕೊಳ್ಳಬಹುದು. The second name is Shechem. ಎರಡನೇ ಒಂದು ಹೆಸರು ಶೆಕೆಮ್ ಎಂಬುದಾಗಿ. Shechem means shoulder or support or strength. ಒಂದು ಭುಜ ಬಲ ಅಥವಾ ಒಂದು ಬಲ ಎಂಬುದಾಗಿ ನಾವು ಅದಕ್ಕೆ ಇರುವ ಒಂದು ಅರ್ಥವಾಗಿದೆ. In Jesus Christ we can find the strength. ಕರ್ತನಾದ ಯೇಸು ಕ್ರಿಸ್ತನಲ್ಲಿ ನಾವು ಬಲವನ್ನು ನಾವು ಕಂಡುಕೊಳ್ಳಬಹುದು. The third place is Kiryat Arba, that is Hebron. ಮೂರನೇ ಒಂದು ಆ ಸ್ಥಳದ ಒಂದು ಹೆಸರು ಏನೆಂಬುದಾಗಿ ನೋಡುವಾಗ ಹೆಬ್ರೋನ್ ಅನ್ನಿಸಿಕೊಳ್ಳುವ ಕಿರ್ಯತ್ ಅರ್ಬಾ. What is Hebron means? ಹೆಬ್ರೋನ್ ಎಂಬುದಾಗಿ ಅದರ ಅರ್ಥವೇನು? Fellowship. ಅನ್ಯೋನ್ಯತೆ. When you come to Christ, you have fellowship with God and His Son. ಕ್ರಿಸ್ತನ ಬಳಿಗೆ ಬರುವುದಾದ್ರೆ ಆ ದೇವರೊಂದಿಗೆ ಮಗನೊಂದಿಗೆ ನಮಗೆ ಅನ್ಯೋನ್ಯತೆ ಉಂಟು. Apostle John says, we are writing this to you that you may have fellowship with us. Our fellowship is with the Father and His Son. ಅಪೊಸ್ತಲನಾದ ಯೋಹಾನನು ಆತನು ತನ್ನ ಪತ್ರವನ್ನು ಬರೆಯುವಾಗ ಆತನು ಹೇಳುವುದೇನೆಂದ್ರೆ ಈ ಒಂದು ಸಂಗತಿಗಳನ್ನು ಬರೆಯುವುದಕ್ಕೆ ಕಾರಣವೇನೆಂದ್ರೆ ನೀವು ನಮ್ಮೊಂದಿಗೆ ಅನ್ಯೋನ್ಯತೆಯಲ್ಲಿರಬೇಕು. ನಮ್ಮ ಒಂದು ಅನ್ಯೋನ್ಯತೆಯು ತಂದೆಯಲ್ಲಿಯೂ ಮತ್ತು ಮಗನಲ್ಲಿಯೂ ಉಂಟು ಎಂಬುದಾಗಿ. Can you believe a sinner can have fellowship with the Holy God and His Son, the Lord Jesus Christ, when your sins are forgiven? ನಿಮ್ಮ ಪಾಪಗಳು ಕ್ಷಮಿಸಲ್ಪಟ್ಟಿರುವಾಗ ನೀವು ಪರಿಶುದ್ಧನಾದ ದೇವರ ಒಂದು ತಂದೆಯಲ್ಲಿಯೂ ಮಗನಲ್ಲಿಯೂ ಅನ್ಯೋನ್ಯತೆಯನ್ನು ಪಡೆದುಕೊಳ್ಳಬಹುದು. The next name is Bezer. It means stronghold. ಮುಂದಿನ ಒಂದು ಪಟ್ಟಣದ ಹೆಸರು ಏನೆಂಬುದಾಗಿ ನೋಡುವಾಗ Verse 8. 8ನೇ ವಚನದಲ್ಲಿ Bezer. ಬೆಜೇರ್ ಎಂಬುದಾಗಿ. Bezer means safety. ಇದರ ಅರ್ಥ ಸಂರಕ್ಷಣೆ. The Lord said, my sheep hear my voice and they are in my hand, and no one can take them, snatch them away from my hand, and they are also in the Father's hand. ಕರ್ತನು ಹೇಳಿದ್ದೇನೆಂದ್ರೆ ನನ್ನ ಕುರಿಮರಿಯು ನನ್ನನ್ನು ಬಲವನಾಗಿದೆ, ನನ್ನ ಕೈಯಲ್ಲಿ ಉಂಟು, ಅವರು ನನ್ನ ಕೈಯಿಂದ ಯಾರು ತೆಗೆದುಕೊಳ್ಳುವುದಕ್ಕೆ ಸಾಧ್ಯವಿಲ್ಲ, ಅವರು ಸುರಕ್ಷಿತವಾಗಿದ್ದಾರೆ ಮತ್ತು ಅವರು ತಂದೆಯ ಒಂದು ಕೈಗಳಲ್ಲಿಯೂ ಇದ್ದಾರೆ. A true child of God has double safety. ನಿಜವಾದ ದೇವರ ಮಗಳು ಒಂದು ಎರಡರಷ್ಟು ಸಂರಕ್ಷಣೆ ಅವರಿಗೆ ಉಂಟು. The next city is Ramoth. ಮುಂದಿನ ಒಂದು ಪಟ್ಟಣ ರಾಮೋತ್ ಎಂಬುದಾಗಿ. Ramoth means exaltation or uplifting. ರಾಮೋತ್ ಎಂಬುದಾಗಿ ಹೇಳುವಾಗ ಒಂದು ಮೇಲಕ್ಕೆ ನಮ್ಮನ್ನು ಎತ್ತುವುದು. What is uplifting means? ಮೇಲಕ್ಕೆ ಎತ್ತುವುದು ಅಥವಾ ಪ್ರಶಂಸಿಸುವುದು. The Lord will exalt us. The Lord will uplift us from the miry clay where we were. ನಾವು ಹೊಲಸಾದ ಒಂದು ಕೆಸರಿನಿಂದ ನಮ್ಮನ್ನು ಮೇಲಕ್ಕೆ ಆತನು ಎತ್ತುವವನಾಗಿದ್ದಾನೆ. We were living in sin and miry clay. ನಾವು ಪಾಪದಲ್ಲಿಯೂ ಕೆಸರಿನಲ್ಲಿಯೂ ನಾವು ಜೀವಿಸ್ತಾ He ಇದ್ದೆವು. lifted us up and put us on a solid rock, the Lord Jesus Christ. ನಮ್ಮನ್ನು ಮೇಲಕ್ಕೆ ಎತ್ತಿ ಒಂದು ಸ್ಥಿರವಾದ ಬಂಡೆ ಆಗಿರುವ ಕ್ರಿಸ್ತನ ಮೇಲೆ ನಮ್ಮನ್ನು ನಿಲ್ಲಿಸಿದ್ದಾನೆ. The last place is Golan. ಮುಂದಿನ ಒಂದು ಸ್ಥಳ ಗೋಲಾನ್ ಎಂಬುದಾಗಿ. ಬಾಷಾನಿನಲ್ಲಿರುವ ಗೋಲಾನ್ ಎಂಬುದಾಗಿ. Golan means joy or happiness. ಗೋಲಾನ್ ಎಂಬ ಒಂದು ಹೆಸರಿಗಿರುವ ಅರ್ಥ ಸಂತೋಷ, ಆನಂದ ಎಂಬುದಾಗಿ. God is the only one who can give us real joy and happiness. ಕರ್ತನು ಮಾತ್ರ ನಮಗೆ ನಿಜವಾದ ಒಂದು ಸಂತೋಷವನ್ನು, ಆನಂದವನ್ನು ಕೊಡಲಿಕ್ಕೆ So when you ಶಕ್ತನಾಗಿದ್ದಾನೆ. come to the city of refuge, when you come to Jesus Christ, these are some of the blessings we inherit. ಆಶ್ರಯ ನಗರಕ್ಕೆ ಅಥವಾ ಕ್ರಿಸ್ತನ ಬಳಿಗೆ ನಾವು ಬರುವುದಾದರೆ ಈ ಒಂದು ಕೆಲವು ಆಶೀರ್ವಾದಗಳನ್ನು ನಾವು ಸ್ವಾಧೀನ ಮಾಡಿಕೊಳ್ಳಬಹುದು. When you come to chapter 21, 21ನೇ ಅಧ್ಯಾಯಕ್ಕೆ ನಾವು we ಬರುವಾಗ read about the cities and pasture lands allotted to the tribe of Levi. ಲೇವಿ ಕುಲಕ್ಕೆ ಕೊಟ್ಟಿರುವ ಒಂದು ಸ್ವಾಸ್ಥ್ಯದ ವಿಷಯವಾಗಿ ನಾವು 21ನೇ ಅಧ್ಯಾಯದಲ್ಲಿ ಓದುತ್ತೇವೆ. We already studied that God has not given any inheritance to the tribe of Levi. ಲೇವಿ ಕುಲಕ್ಕೆ ಈಗಾಗಲೇ ನಾವು ಧ್ಯಾನ ಮಾಡುತ್ತಾ ಬಂದ ಹಾಗೆ ಅವರಿಗೆ ದೇವರು ಯಾವ ಒಂದು ಸ್ವಾಸ್ಥ್ಯವನ್ನು ಕೊಡಲಿಲ್ಲ, ಸ್ಥಳವನ್ನು ಕೊಡಲಿಲ್ಲ. But they were given cities
by the other tribes. ಆದ್ರೆ ಉಳಿದ ಒಂದು ಕುಲದ ಪಕ್ಕದಲ್ಲಿ ಅವರಿಗೆ ಒಂದು ಪಟ್ಟಣಗಳು ಪಟ್ಟವು. The Levites had mainly three families. ಲೇವಿ ಕುಲಕ್ಕೆ ಮುಖ್ಯವಾಗಿ 3 ಕುಟುಂಬಗಳಿದ್ದವು. The Kohathites, ಕೋಹತಾಯಿತ ಎಂಬುದಾಗಿ, the Gershonites, ಗೆರ್ಷೋನ್ಯರು, the Merarites. ಮೆರಾರಿಯರು. If you go back to the earlier books, we see their responsibilities mainly deals with the tabernacle and the service, assisting Aaron and his children. ಅವರ ಮುಖ್ಯವಾದ ಒಂದು ಕೆಲಸ ಏನೆಂಬುದಾಗಿ ನೋಡುವಾಗ ಆ ಒಂದು ದೇವಾಲಯ ಅಥವಾ ಪರ್ಣಶಾಲೆಯ ಒಂದು ಬಲಿಯಲ್ಲಿ ಮತ್ತು ಆರೋನನಿಗೂ ಆ ಒಂದು ಕೆಲಸ ಮಾಡುವ ಒಂದು ಕಾರ್ಯವಾಗಿತ್ತು, ಯಾಜಕರಿಗೆ ಸಹಾಯ ಮಾಡುವ ಒಂದು ಕೆಲಸವಾಗಿತ್ತು. Their service was, their work was surrounded around the tabernacle. ಆ ಒಂದು ದೇವದರ್ಶನ ಗುಡಾರದ ಬಲಿಯಲ್ಲಿ ಅವರ ಒಂದು ಕೆಲಸವಿತ್ತು. And now here we read that they are given in verse 41 of chapter 21. 21ನೇ ಅಧ್ಯಾಯ 41ನೇ ವಚನದಲ್ಲಿ, The cities of the Levites in the midst of the possession of the people of Israel were in all 48 cities. ಲೇವಿಯರಿಗೆ ಇಸ್ರಾಯೇಲರ ಮಧ್ಯದಲ್ಲಿ ದೊರಕಿದ ಗೋಮಾಳಿಸಿಹಿತವಾದ ಪಟ್ಟಣಗಳು 48. So here we see that they were living in different cities among the whole land of Israel. ಇಸ್ರಾಯೇಲ್ ದೇಶದಲ್ಲಿ ಅವರು ಲೇವಿಯ ಕುಲದವರು ಅವರು ಚಿಕ್ಕ ಚಿಕ್ಕ ಪಟ್ಟಣದಲ್ಲಿ ಎಲ್ಲಾ ಒಂದು ಸ್ಥಳಗಳಲ್ಲಿ ಅವರು ಜೀವಿಸ್ತಾ ಇದ್ದರು. What is the reason why they were spread out all over Israel? ಇಸ್ರಾಯೇಲ್ ಒಂದು ದೇಶದಲ್ಲಿ ಅವರು ಬೇರೆ ಬೇರೆ ಸ್ಥಳದಲ್ಲಿ ವಾಸವಾಗಿರುವುದಕ್ಕೆ ಕಾರಣವೇನು? They not only had the ministry in the tabernacle, around the tabernacle. ದೇವದರ್ಶನ ಗುಡಾರದಲ್ಲಿ ಕೆಲಸ ಮಾಡುವುದು ಮಾತ್ರವಲ್ಲದೆ, they had a responsibility of teaching the law to the children of Israel. ಇಸ್ರಾಯೇಲ್ ಜನರಿಗೆ ಧರ್ಮಶಾಸ್ತ್ರವನ್ನು ಕಲಿಸಿಕೊಡುವ ಒಂದು ಜವಾಬ್ದಾರಿಯು ಇವರಿಗೆ ಕೊಡಲ್ಪಟ್ಟಿತು. So a Levite was available anywhere in Israel to teach them the law of God. ಇಸ್ರಾಯೇಲ್ ದೇಶದಲ್ಲಿ ಧರ್ಮಶಾಸ್ತ್ರವನ್ನು ಕಲಿಸಿಕೊಡುವುದಕ್ಕಾಗಿ ಲೇವಿಯ ಕುಲದವರಲ್ಲಿ ಅಲ್ಲಿ ಜನರು ಅವರು ಅಲ್ಲಿ ಇರುತ್ತಿದ್ದರು. God's servants are available to teach the word of God. ದೇವರ ವಾಕ್ಯವನ್ನು ಬೋಧಿಸುವುದಕ್ಕೆ ದೇವರ ಸೇವಕರು ಅವರು ಲಭ್ಯವಾಗಿದ್ದಾರೆ. Are we interested? ಆದ್ರೆ ನಮಗೆ ಆಸಕ್ತಿ ಇದೆಯಾ? Levites have the teaching ministry also. ಲೇವಿ ಕುಲಕ್ಕೆ ಉಪದೇಶಿಸುವ ಒಂದು ಸೇವೆಯೂ ಸಹ ಕೊಡಲ್ಪಟ್ಟಿತು. They were in the midst of the people of Israel. ಮಾಡುತ್ತಿದ್ದರು. Let's read verse 43 to 45, chapter 21. 21ನೇ ಅಧ್ಯಾಯ 43ರಿಂದ 45ನೇ ವಚನ ತನಕ ಓದಿಕೊಳ್ಳೋಣ. Thus the Lord gave to Israel all the land that he swore to give to their fathers, and they took possession of it. They settled there, and the Lord gave them rest on every side, just as he had sworn to their fathers. Not one of all their enemies had withstood them, but the Lord had given all their enemies into their hands. Verse 45, not one word of all the good promises the Lord made to the house of Israel had failed, all came to pass. ಯೆಹೋವನು ಇಸ್ರಾಯೇಲರ ಪೂರ್ವಿಕರಿಗೆ ಪ್ರಮಾಣ ಪೂರ್ವಕವಾಗಿ ವಾಗ್ದಾನ ಮಾಡಿದ ದೇಶವನ್ನು ಇಸ್ರಾಯೇಲರಿಗೆ ಕೊಟ್ಟನು. ಅವರು ಅದನ್ನು ಸ್ವತಂತ್ರಿಸಿಕೊಂಡು ಅದರಲ್ಲಿ ವಾಸ ಮಾಡಿದರು. ಯೆಹೋವನು ಅವರ ಪೂರ್ವಿಕರಿಗೆ ಆಣೆ ಇಟ್ಟು ಹೇಳಿದಂತೆ ಅವರಿಗೆ ಎಲ್ಲಾ ಕಡೆಯಲ್ಲಿಯೂ ಸಮಾಧಾನ ಕೊಟ್ಟನು. ವೈರಿಗಳಲ್ಲಿ ಒಬ್ಬನು ಅವರ ಮುಂದೆ ನಿಲ್ಲಲಿಲ್ಲ. ಆತನು ಎಲ್ಲರನ್ನು ಅವರ ಕೈಗೆ ಒಪ್ಪಿಸಿದನು. ಆತನು ಇಸ್ರಾಯೇಲರಿಗೆ ಮಾಡಿದ ಅತಿ ಶ್ರೇಷ್ಠ ವಾಗ್ದಾನಗಳಲ್ಲಿ ಒಂದು ತಪ್ಪಿ ಹೋಗಲಿಲ್ಲ, ಎಲ್ಲ ನೆರವೇರಿದವು. This is an amazing truth about our God and his promises. ನಮ್ಮ ದೇವರು ಮತ್ತು ಆತನ ವಾಗ್ದಾನಗಳ ವಿಷಯವಾಗಿರುವ ಅದ್ಭುತವಾದ ಸತ್ಯಾಂಶಗಳು ಇವು. Later, Solomon repeats this statement in 1 Kings chapter 8, verse 56. ಒಂದು ಅರಸುಗಳ ಪುಸ್ತಕ 8ನೇ ಅಧ್ಯಾಯ 56ನೇ ವಚನದಲ್ಲಿ ಅರಸನಾದ ಸೊಲೊಮೋನನು ಈ ಒಂದು ವಾಕ್ಯವನ್ನು ಮತ್ತೆ ಆತನು ತಿಳಿಸಿದನು. After dedicating the temple, ದೇವಾಲಯವನ್ನು ಪ್ರತಿಷ್ಠಿಸಿದ ನಂತರ not one promises of the Lord has failed. ದೇವರ ಒಂದು ವಾಗ್ದಾನಗಳಲ್ಲಿ ಒಂದು ತಪ್ಪಿ ಹೋಗಲಿಲ್ಲ. Can any politician say this? ಯಾವ ರಾಜಕೀಯ ಮನುಷ್ಯರ ವ್ಯಕ್ತಿ ಆದರೂ ಈ ಒಂದು ಮಾತು ಹೇಳಲಿಕ್ಕೆ ಸಾಧ್ಯನಾ? ಯಾವ ನಾಯಕರಾದರೂ ಈ ಒಂದು ಮಾತನ್ನು ಹೇಳಲಿಕ್ಕೆ ಸಾಧ್ಯನಾ? The Lord Jesus himself said, let's turn to Matthew 5:18. ಮತ್ತಾಯನು ಬರೆದ ಸುವಾರ್ತೆ 5ನೇ ಅಧ್ಯಾಯ 18ನೇ ವಚನ. Matthew 5:18. ಮತ್ತಾಯನು ಬರೆದ ಸುವಾರ್ತೆ 5ನೇ ಅಧ್ಯಾಯ. ನಿಮಗೆ ಸತ್ಯವಾಗಿ ಹೇಳುತ್ತೇನೆ, ಆಕಾಶವು ಭೂಮಿಯು ಅಳಿದು ಹೋಗುವ ತನಕ ಧರ್ಮಶಾಸ್ತ್ರವೆಲ್ಲ ನೆರವೇರಿದ ಹೊರತು ಅದರೊಳಗಿಂದ ಒಂದು ಸೊನ್ನೆ ಆದರೂ ಒಂದು ಗುಡುಸಾದರೂ ಅಳಿದು ಹೋಗಲಾರದು. This is the word of the Lord Jesus Christ. ಕರ್ತನಾದ ಯೇಸು ಕ್ರಿಸ್ತನ ಮಾತು ಇದಾಗಿದೆ.
ಎಂಬುದಾಗಿದೆ. Truly I say to you, until heaven and earth pass away, not an iota, not a dot will pass from the law until all is accomplished. This is our God. ಇದು ನಮ್ಮ ದೇವರು. Not one of his promise will fail. ಆತನ ವಾಗ್ದಾನಗಳಲ್ಲಿ ಒಂದು ತಪ್ಪಿ ಹೋಗುವುದಿಲ್ಲ. Solomon said that God has never failed in even one promise being fulfilled. ಒಂದು ಶ್ರೇಷ್ಠ ವಾಗ್ದಾನಗಳಲ್ಲಿ ಒಂದು ತಪ್ಪಿ ಹೋಗಲಿಲ್ಲ ಎಂಬುದಾಗಿ ಸೊಲೊಮೋನನು ಹೇಳಿದನು. The Lord Jesus Christ, the one who is greater than Solomon, said, heaven and earth will pass, but his word will not pass. ಸೊಲೊಮೋನನಿಗಿಂತ ಹೆಚ್ಚಿನವನಾದ ಕರ್ತನಾದ ಯೇಸು ಕ್ರಿಸ್ತನ ಆತನು ಹೇಳಿದ್ದೇನೆಂದ್ರೆ, ಆಕಾಶವು ಭೂಮಿಯು ಅಲ್ಲಿದು ಹೋಗುವ ತನಕ ಧರ್ಮಶಾಸ್ತ್ರವೆಲ್ಲ ನೆರವೇರಿದ ಹೊರತು ಅದರೊಳಗಿಂದ ಒಂದು ಸೊನ್ನೆಯಾದರೂ ಒಂದು ಗುಡಿಸ ಆದರೂ ಅಲಿದು ಹೋಗುವುದಿಲ್ಲ. If you look at chapter 23 verse 14, Joshua repeats this again to the children of Israel. 23ನೇ ಅಧ್ಯಾಯ 14ನೇ ವಚನದಲ್ಲಿ ಯೋಶುವ 14 will read. 23ನೇ ಅಧ್ಯಾಯ 14ನೇ ವಚನದಲ್ಲಿ ಯೋಶುನು ಮತ್ತೆ ಈ ಒಂದು ಮಾತನ್ನು ಇಸ್ರಾಯೇಲ್ ಜನರಿಗೆ ತಿಳಿಸಿದನು. ಭೂಲೋಕದವರೆಲ್ಲರೂ ಹೋಗುವ ಮಾರ್ಗವನ್ನು ನಾನು ಈಗ ಅನುಸರಿಸಬೇಕು. ನಿಮ್ಮ ದೇವರಾದ ಯೆಹೋವನು ನಿಮ್ಮ ವಿಷಯದಲ್ಲಿ ನುಡಿದ ಆಶೀರ್ವಾದ ವಚನಗಳಲ್ಲಿ ಒಂದು ವ್ಯರ್ಥವಾಗಲಿಲ್ಲ, ಎಲ್ಲವೂ ತಪ್ಪದೆ ನೆರವೇರುವುದು ಎಂಬುದು ನಿಮಗೆ ಮುಂದಾಟವಾಯಿತಲ್ಲ. Joshua is reminding them again, not one promises of the Lord failed. ಯೋಶುನ ಅವರಿಗೆ ಜ್ಞಾಪಕಪಡಿಸುವುದೇನೆಂದ್ರೆ, ದೇವರ ವಾಗ್ದಾನಗಳಲ್ಲಿ ಒಂದು ತಪ್ಪಿ ಹೋಗಲಿಲ್ಲ ಎಂಬುದಾಗಿ. This is the God you can trust. ಈ ಒಂದು ದೇವರಲ್ಲಿ ನೀವು ಭರವಸೆ ಇಡಬಹುದು. God said it, he will do it. ದೇವರು ಎಲ್ಲಿದೆ ಆಗಿದ್ರೆ ಅದನ್ನು ನೆರವೇರಿಸುವನು. God said he will save you, he will save you. ನಿಮ್ಮನ್ನು ರಕ್ಷಿಸಿದನು ಎಂಬುದಾಗಿ ಹೇಳಿದ್ದೆ ಆಗಿದ್ದರೆ ಆತನು ನಿಮ್ಮನ್ನು God ರಕ್ಷಿಸುವನು. said he will keep you, he will keep you. ನಿಮ್ಮನ್ನು ಸಂರಕ್ಷಿಸುವವನು ಎಂಬುದಾಗಿ ಹೇಳಿದ್ದೆ ಆಗಿದ್ದರೆ ನಿಮ್ಮನ್ನು ಸಂರಕ್ಷಿಸುವನು. The Lord said I will come back and take you, that is absolutely true. ಕರ್ತನು ಹೇಳಿದನೆಂದ್ರೆ, ನಾನು ಹಿಂದಿರುಗಿ ಬಂದು ನಿಮ್ಮನ್ನು ನನ್ನ ಬಳಿಗೆ ಸೇರಿಸಿಕೊಳ್ಳುವೆನು ಎಂಬುದಾಗಿ ಹೇಳಿದನು. ಅದು ಸತ್ಯವಾಗಿದೆ. God's word is absolutely true. ದೇವರ ವಾಕ್ಯವು ಅದು ಸತ್ಯವಾಗಿದೆ. Now when you come to chapter 22, 22ನೇ ಅಧ್ಯಾಯಕ್ಕೆ ನಾವು ಬರುವಾಗ, here Joshua is telling the eastern tribe leaders to return home to the inheritance on the other side of Jordan. ಯೋರ್ದಾನ್ ಆಚೆಯಲ್ಲಿರುವ ಕುಲದವರಿಗೆ ಅವರು ಹಿಂತಿರುಗಿ ಹೋಗಬೇಕೆಂಬುದಾಗಿ ಯೋಶುವನು ಅವರಿಗೆ ತಿಳಿಸಿದನು. Since we studied this earlier, I'm not going to explain in detail. ಈಗಾಗಲೇ ನಾವು ಧ್ಯಾನ ಮಾಡಿದ್ದೇವೆ, ನಾನು ಹೆಚ್ಚು ವಿವರವನ್ನು ನಾನು ತಿಳಿಸುವುದಿಲ್ಲ. The 2.5 tribes received their inheritance on the west side of Jordan, east side of Jordan. ಯೋರ್ದಾನ್ ಪ್ರದೇಶದ ಯೋರ್ದಾನ್ ಪ್ರದೇಶದ ಪೂರ್ವ ಒಂದು ಭಾಗದಲ್ಲಿ 2.5 ಕುಲದವರು ಅವರಿಗೆ ಸ್ವಾಸ್ಥ್ಯವು ದೊರಕಿತ್ತು. They saw the land and they were very happy. It is good for raising their sheep. ಈ 2.5 ಕುಲದವರು ಅವರು ಪ್ರದೇಶವನ್ನು ನೋಡಿದರು, ಅದು ಕುರಿಗಳನ್ನು ಮೇಯಿಸುವುದಕ್ಕೆ ಒಳ್ಳೆದಾಗಿದೆ ಎಂಬುದಾಗಿ ಅವರಿಗೆ ತೋಚಿತು. This is the land of Sihon and Og that Moses captured. ಮೋಶೆಯು ಸ್ವಾಧೀನ ಮಾಡಿಕೊಂಡ ಸಿಯೋನ್, ಓಗ್ ಎಂಬ ಅರಸುಗಳ ಒಂದು ಪಟ್ಟಣವಾಗಿತ್ತು. And these 2.5 tribes settled there. ಈ 2.5 ಕುಲದವರು ಅಲ್ಲಿ ಅವರು ವಾಸ ಮಾಡಿದರು. And others had to cross Jordan and go to the promised land. ಉಳಿದ ಒಂದು ಕುಲದವರು ಯೋರ್ದಾನ್ ಹೊಳೆಯನ್ನು ದಾಟಿ ಕಾನಾನ್ ದೇಶಕ್ಕೆ ಪ್ರವೇಶಿಸಬೇಕು. And they said, we want this land, we don't want to come to the mainland. ನಮಗೆ ಈ ಒಂದು ದೇಶ ಬೇಕು, ನಾವು ಮುಖ್ಯವಾದ ಒಂದು ದೇಶಕ್ಕೆ ನಾವು ಬರುವುದಿಲ್ಲ ಎಂಬುದಾಗಿ ಹೇಳಿದ್ರು. So God gave permission. ದೇವರು ಒಪ್ಪಿಗೆಯನ್ನು ಕೊಟ್ಟನು. Moses agreed. ಮೋಶೆಯು ಸಹ ಆತನ ಒಪ್ಪಿಗೆಯನ್ನು On ಕೊಟ್ಟನು. one condition. ಆದ್ರೆ ಒಂದು ಷರತ್ತು ಇತ್ತು. Your men leaders have to cross Jordan and go and help the other 10.5 tribes. ನಿಮ್ಮ ಒಂದು ನಾಯಕರು ಅಥವಾ ಜನರು ಅವರು ಹೋಗಿ ಉಳಿದ 9.5 ಕುಲದವರು ದೇಶವನ್ನು ಸ್ವಾಧೀನ ಮಾಡಿಕೊಳ್ಳುವುದರಲ್ಲಿ ಸಹಾಯ ಮಾಡಬೇಕೆಂಬುದಾಗಿ ಹೇಳಿದನು. You have to go and help your brothers. ನೀವು ಹೋಗಿ ನಿಮ್ಮ ಸಹೋದರರಿಗೆ ಸಹಾಯ ಮಾಡಬೇಕು. Once they get their land, then you can come back and live in your own possession. ಅವರು ತಮ್ಮ ಒಂದು ದೇಶವನ್ನು ಸ್ವಾಧೀನ ಮಾಡಿಕೊಂಡ ನಂತರ ನೀವು ಹಿಂತಿರುಗಿ ನಿಮ್ಮ ದೇಶಕ್ಕೆ ಬಂದು ವಾಸ ಮಾಡಬಹುದು. ಅವರು ಒಪ್ಪಿಗೆಯನ್ನು ಕೊಟ್ಟರು. The men left their families behind and crossed Jordan and went with the rest of the Israel. You know how long they were there? ಪುರುಷರು ತಮ್ಮ ಕುಟುಂಬಗಳನ್ನು ಬಿಟ್ಟು ತಮ್ಮ ಸಹೋದರರೊಂದಿಗೆ ಹೋಗಿ ಅವರ ಜೊತೆಯಲ್ಲಿ ಎಷ್ಟು ಕಾಲ ವಾಸ ಮಾಡಿದ್ರು ಗೊತ್ತಾ? ಅವರು ಯುದ್ಧದಲ್ಲಿ ಹೋರಾಡಿದರು. brothers? ತಮ್ಮ ಸಹೋದರರಿಗಾಗಿ ಹೋರಾಡಿದರು. How long? ಎಷ್ಟು ಕಾಲ? 7 years.
7 ವರ್ಷಗಳ ಕಾಲ Can you imagine the sacrifice of a family, 7 years to be separated from their family to help their brothers? ಅವರು ಒಂದು ಕುಟುಂಬದ ಒಂದು ತ್ಯಾಗವನ್ನು ನೋಡಿರಿ, ತಮ್ಮ ಸಹೋದರರಿಗೆ ಸಹಾಯ ಮಾಡುವುದಕ್ಕಾಗಿ ಅವರು ಕುಟುಂಬದಿಂದ 7 ವರ್ಷ ಅವರು ದೂರವಾಗಿರಬೇಕಾಗಿತ್ತು. That's not an easy sacrifice. ಇದು ಸುಲಭವಾದ ಒಂದು ತ್ಯಾಗವಾಗಿರಲಿಲ್ಲ. Where people stay away from the family to go to Gulf and make money. ಈ ದಿನ ಮಾನ ಮಾಡುವುದಕ್ಕಾಗಿ ಕುಟುಂಬಗಳನ್ನು ಬಿಟ್ಟು ಅವರು ಗಲ್ಫ್ ದೇಶಕ್ಕೆ ಅವರು ಹೋಗುತ್ತಾರೆ. Or they'll separate for financial gain. ಒಂದು ಆರ್ಥಿಕವಾದ ಒಂದು ಲಾಭಕ್ಕಾಗಿ ಕುಟುಂಬವನ್ನು ಬಿಟ್ಟು ದೂರ ದೇಶಕ್ಕೆ But ಹೋಗುತ್ತಾರೆ. here these brothers were away from their families to help their brothers. ಆದರೆ ಇಲ್ಲಿ ಈ ಸಹೋದರರು ಇತರ ಸಹೋದರರಿಗೆ ಸಹಾಯ ಮಾಡುವುದಕ್ಕಾಗಿ ತಮ್ಮ ಕುಟುಂಬಗಳನ್ನು ಬಿಟ್ಟು ಅವರು ದೂರವಾಗಿದ್ದರು. Sacrifice is needed in the things of in the work of God. ದೇವರ ಸೇವೆಯಲ್ಲಿ ತ್ಯಾಗವು ಇರಬೇಕು. Many people want to go to God's work, but they don't know what sacrifice means. ಅನೇಕರು ದೇವರ ಸೇವೆಗೆ ಹೋಗಬೇಕೆಂಬುದಾಗಿ ಅವರಿಗೆ ಬಯಕೆ ಇದ್ದರೂ ಸಹ ಅದರ ತ್ಯಾಗ ಎಂಬುದಾಗಿ ಹೇಳುವಾಗ ಅವರಿಗೆ ಏನೆಂಬುದಾಗಿ ಗೊತ್ತಿಲ್ಲ. So 7 years these men stayed with the other tribes, fought those battles in the mainland, and now Joshua is telling, now you can go back. 7 ವರ್ಷಗಳ ಕಾಲ ಈ ಸಹೋದರರು ಉಳಿದ ಒಂದು ಸಹೋದರರಿಗೆ ಸಹಾಯ ಮಾಡಿ ಯುದ್ಧವು ಹೋರಾಡಿ 7 ವರ್ಷಗಳ ಕಾಲ ಅವರ ಜೊತೆಯಲ್ಲಿದ್ದು ಅವರು ಸಹಾಯ Who ಮಾಡಿದ್ರು. protected their families when they were away on the other side of Jordan? ಯೋರ್ದಾನ್ ಒಂದು ಹೊಳೆಯ ಆಚೆ ದಡದಲ್ಲಿ ಇರುವಾಗ ಈ ಒಂದು ಕುಟುಂಬಗಳನ್ನು ಸಂರಕ್ಷಿಸಿದವರು ಯಾರು? God protected them. ದೇವರು ಅವರನ್ನು ಸಂರಕ್ಷಿಸಿದನು. If you are in the work of God, ದೇವರ ಕೆಲಸದಲ್ಲಿ ನೀವಿರುವುದಾದ್ರೆ God will take care of your family. ದೇವರು ನಿಮ್ಮ ಕುಟುಂಬಗಳನ್ನು ಸಂರಕ್ಷಿಸಿ ಅದ್ ನೋಡಿಕೊಳ್ಳುವನು. But now how are they going back? ಈಗ ಅವರು ಹೇಗೆ ಹಿಂತಿರುಗಿ ಹೋಗುತ್ತಿದ್ದಾರೆ? Verse 8. 8ನೇ ವಚನದಲ್ಲಿ Joshua is telling to these men of the 2.5 tribes, ಈ 2.5 ಕುಲ ಪುರುಷರಿಗೆ ಯೋಶುವನ ಆತನು ತಿಳಿಸುವುದೇನೆಂದ್ರೆ, he said to them, go back to your tents with much wealth and with very much livestock and silver, gold, bronze, iron, with much clothing. Divide the spoil of your enemies with your brothers. 22ನೇ ಅಧ್ಯಾಯ 8ನೇ ವಚನ. ಇದಲ್ಲದೆ ಯೋಶುವನು ಅವರನ್ನು ಆಶೀರ್ವದಿಸಿ ಸ್ವಾಸ್ಥಳಗಳಿಗೆ ಕಳಿಸುವಾಗ ಅವರಿಗೆ, ನೀವು ಬಹಳ ದನ, ಕುರಿ, ಬೆಳ್ಳಿ, ಬಂಗಾರ, ತಾಮ್ರ, ಕಬ್ಬಿಣ, ವಸ್ತ್ರ ಬದಲಾದ ವಸ್ತು ಸಮೃದ್ಧಿ ಉಳ್ಳವರಾಗಿ ನಿಮ್ಮ ನಿವಾಸಗಳಿಗೆ ಹೋಗಿರಿ. ನೀವು ಶತ್ರುಗಳಿಂದ ತೆಗೆದುಕೊಂಡ ಕೊಳ್ಳೆಯಲ್ಲಿ ನಿಮ್ಮ ಸಹೋದರರಿಗೂ ಪಾಲು ಕೊಡಿರಿ ಅಂದನು. When you read about this, ನೀವು ಈ ವಾಕ್ಯವನ್ನು ಓದುವಾಗ we realize that anyone take a sacrifice in the things of God will be more than rewarded by God one day. ದೇವರ ವಿಷಯದಲ್ಲಿ ನಾವು ತ್ಯಾಗ ಮಾಡುವುದಾದ್ರೆ ಒಂದು ದಿನ ಅದಕ್ಕಿಂತ ನಾವು ತ್ಯಾಗ ಮಾಡಿದ ಸಂಗತಿಗಳಿಂದ ಹೆಚ್ಚು ದೇವರು ಕೊಡುವ. God is not a debtor to anyone. ದೇವರು ಯಾರಿಗೂ ಆತನ ಸಾಲಗಾರನಲ್ಲ. If you serve God, ನೀವು ದೇವರನ್ನು ಸೇವೆ ಮಾಡುವುದಾದ್ರೆ, ನಂಬಿಕೆಸ್ಥರಾಗಿರುವುದಾದ್ರೆ, God will reward you more than you can take. ನೀವು ತೆಗೆದುಕೊಳ್ಳುವುದಕ್ಕಿಂತ ಹೆಚ್ಚಾಗಿ ದೇವರು ನಿಮಗೆ ಪ್ರತಿಫಲವನ್ನು ಕೊಡುವನು. Go with much wealth. ನೀವು ಹೆಚ್ಚು ಸ್ವಾಸ್ಥ್ಯದಿಂದ ನೀವು ಅಥವಾ ಒಂದು ಕೊಳ್ಳೆಯಿಂದ ನೀವು ತೆಗೆದುಕೊಂಡು ಹೋಗಿರಿ. In the New Testament, it is spiritual blessings. ಪ್ರಸ್ತುತ ದಿನಗಳಲ್ಲಿ ಇದು ಆತ್ಮೀಕವಾದ ಒಂದು ಆಶೀರ್ವಾದ ವಿಷಯವಾಗಿದೆ. Before sending them, Joshua gave them a warning. ಆದ್ರೆ ಅವರನ್ನು ಕಲಿಸುವುದಕ್ಕೆ ಮುಂಚಿತವಾಗಿ ಯೋಶುವನು ಅವರಿಗೆ ಒಂದು ಎಚ್ಚರಿಕೆಯನ್ನು ಕೊಟ್ಟನು. Verse 3 to verse 6. 3ನೇ ವಚನದಿಂದ 6ನೇ ವಚನ. 22 verse 3 to 6. ಈ ಕಾಲವೆಲ್ಲ ನೀವು ನಿಮ್ಮ ಸಹೋದರರನ್ನು ಕೈ ಬಿಡಲಿಲ್ಲ. ಈವರೆಗೆ ನಿಮ್ಮ ದೇವರಾದ ಯೆಹೋವನ ಆಜ್ಞೆಯನ್ನು ಪಾಲಿಸುತ್ತಾ ಬಂದಿದ್ದೀರಿ. ಈಗ ನಿಮ್ಮ ದೇವರಾದ ಯೆಹೋವನು ತನ್ನ ವಾಗ್ದಾನಕ್ಕನುಸಾರವಾಗಿ ನಿಮ್ಮ ಸಹೋದರರಿಗೆ ವಿಶ್ರಾಂತಿಯನ್ನ ದಯಪಾಲಿಸಿದ್ದರಿಂದ ಆತನ ಸೇವಕನಾದ ಮೋಶೆಯು ಯೊರ್ದಾನಿನ ಆಚೆಯಲ್ಲಿ ನಿಮಗೆ ಕೊಟ್ಟ ಸ್ವಾಸ್ಥ್ಯದಲ್ಲಿ ಇರುವ ನಿಮ್ಮ ನಿವಾಸಗಳಿಗೆ ಹೋಗಬಹುದು. ಯೆಹೋವನು ಸೇವಕನಾದ ಮೋಶೆಯು ನಿಮಗೆ ಕೊಟ್ಟ ಧರ್ಮೋಪದೇಶ ವಿಧಿಗಳನ್ನು ಜಾಗರೂಕತೆಯಿಂದ ಕೈಕೊಳ್ಳಿರಿ. ಈಗಿರಲಾಗಿ ನಿಮ್ಮ ದೇವರಾದ ಯೆಹೋವನನ್ನು ಪ್ರೀತಿಸಿ ಆತನ ಮಾರ್ಗದಲ್ಲೇ ನಡೆದು ಆತನ ಆಜ್ಞೆಗಳನ್ನು ಕೈಕೊಂಡು ಆತನನ್ನೇ ಹೊಂದಿಕೊಂಡು ಪೂರ್ಣ ಮನಸ್ಸಿನಿಂದಲೂ ಪೂರ್ಣ ಪ್ರಾಣದಿಂದಲೂ ಆತನನ್ನು ಸೇವಿಸಿರಿ ಎಂದು ಹೇಳಿ ಅವರನ್ನು ಆಶೀರ್ವದಿಸಿ ಕಳುಹಿಸಿದನು. Joshua gave them a warning. ಯೋಶುವನು ಅವರಿಗೆ ಎಚ್ಚರಿಕೆಯನ್ನು ಕೊಟ್ಟನು. Be careful to observe all the commandments and the law that Moses the servant of the Lord commanded you. ನಾನು ಆಜ್ಞಾಪಿಸಿದ Verse 5. 5ನೇ ವಚನದಲ್ಲಿ, ಯೆಹೋವನ ಸೇವಕನಾದ ಮೋಶೆಯು ನಿಮಗೆ ಕೊಟ್ಟ ಧರ್ಮ ಉಪದೇಶ ವಿಧಿಗಳನ್ನು ಜಾಗರೂಕತೆಯಿಂದ ಕೈಕೊಳ್ಳಿರಿ. There are 4-5 things here. ಇಲ್ಲಿ 4-5 ವಿಷಯಗಳು ಉಂಟು. Observe the commandment of the law of the Lord. ಯೆಹೋವನ ಧರ್ಮಶಾಸ್ತ್ರವನ್ನು
ಕಾಪಾಡಿರಿ. Love your Lord your God, ಯೆಹೋವ ದೇವರನ್ನು ನೀವು ಪ್ರೀತಿಸಿರಿ, walk in his way, ಆತನ ಮಾರ್ಗದಲ್ಲಿ ನಡೆದು keep his commandments, ಆತನ ಆಜ್ಞೆಗಳನ್ನು ಕೈಕೊಂಡು cling to him, ಆತನನ್ನೇ ಹೊಂದಿಕೊಂಡು and serve him with all your heart. ಪೂರ್ಣ ಮನಸ್ಸಿನಿಂದಲೂ ಪೂರ್ಣ ಪ್ರಾಣದಿಂದಲೂ ಆತನನ್ನು ಸೇವಿಸಿರಿ. This is what the Lord is asking from us also. ಆ ದೇವರು ನಮ್ಮಿಂದಲೂ ಈ ಒಂದು ವಿಷಯಗಳನ್ನು ಕೇಳಿಕೊಳ್ಳುತ್ತಿದ್ದಾನೆ. The commandments were very hard for Israel. ಇಸ್ರಾಯೇಲರಿಗೆ ಈ ಆಜ್ಞೆಗಳು ತುಂಬಾ ಕಠಿಣವಾಗಿತ್ತು. It was punishment if you failed. ನೀವು ಆ ಒಂದು ಆಜ್ಞೆಗಳನ್ನು ಉಲ್ಲಂಘಿಸುವುದಾದರೆ ನಿಮಗೆ ಶಿಕ್ಷೆಯು But when the New ಬರುತ್ತಿತ್ತು. Testament, it is the love of God that motivates us. ಆದ್ರೆ ಹೊಸ ಒಡಂಬಡಿಕೆಯಲ್ಲಿ ದೇವರ ಒಂದು ಪ್ರೀತಿಯು ಅದು ನಮ್ಮನ್ನು ಪ್ರೋತ್ಸಾಹಿಸುವಂತದ್ದಾಗಿದೆ. It is not a fear of the breaking of the law, but it is the love of the cross that motivates us to serve him faithfully. ದೇವರನ್ನು ನಂಬಿಕಸ್ಥವಾಗಿ ನಾವು ಸೇವೆ ಮಾಡುವುದಕ್ಕೆ ಆ ಒಂದು ಶಿಕ್ಷೆಯ ಭಯವಲ್ಲ, ಶಿಕ್ಷೆ ಭಯವಲ್ಲ, ಶಿಕ್ಷೆ ಭಯವಲ್ಲ, ಆದರೆ ಕ್ರಿಸ್ತನ ಪ್ರೀತಿ ಆಗಿದೆ. Okay, so we have to serve the Lord, we have to obey him, we have to love with all our heart and serve him faithfully. ನಾವು ವಿಧೇಯರಾಗಬೇಕು, ನಂಬಿಕಸ್ಥರಾಗಿ ಇರಬೇಕು, ಪೂರ್ಣ ಮನಸ್ಸಿನಿಂದಲೂ ಪೂರ್ಣ ಪ್ರಾಣದಿಂದಲೂ ಆತನನ್ನು ಸೇವಿಸುವವರಾಗಿರಬೇಕು. Now when we go to verse 10 onwards, 10ನೇ ವಚನದಿಂದ ಮುಂದಕ್ಕೆ ನಾವು ಹೋಗುವಾಗ we see a problem that happened when these 2.5 tribes leaders went back. ಈ 2.5 ಕುಲದ ಪುರುಷರು ಅವರು ಹಿಂತಿರುಗಿ ಹೋದಾಗ ಅಲ್ಲಿ ಒಂದು ಸಮಸ್ಯೆಯು ಬಂತು. They were separated by the 9.5 tribes by the river Jordan. ಈ ಯೋರ್ದಾನ್ ಹೊಳೆಯು ಈ 2.5 ಕುಲ ಮತ್ತು 9.5 ಕುಲವನ್ನು ಅದು ಪ್ರತ್ಯೇಕಿಸಲ್ಪಟ್ಟಿದೆ. So they decided to build an altar, a big altar in their land. ಆದ್ರೆ ಈ ಒಂದು 2.5 ಕುಲದವರು ಒಂದು ದೊಡ್ಡ ಒಂದು ಯಜ್ಞ ವೇದಿಯನ್ನು ಕಟ್ಟಬೇಕೆಂಬುದಾಗಿ ತೀರ್ಮಾನಿಸಿದ್ರು. When the 9.5 tribes people heard about it, they were very angry and upset. ಆದ್ರೆ ಈ 9.5 ಕುಲದವರು ಈ ವಿಷಯವನ್ನು ಕೇಳಿದಾಗ ಅವರಿಗೆ ತುಂಬಾ ಕೋಪಗೊಂಡು ಅವರ ಬೇಸರವಾಯಿತು. One nation, ಇಸ್ರಾಯೇಲ್ ಜನಾಂಗವು ಒಂದು ದೇಶವಾಗಿದೆ. they have one main place God has chosen. ದೇವರು ಮುಖ್ಯವಾಗಿ ಒಂದು ಸ್ಥಳವನ್ನು ಆರಿಸಿಕೊಂಡಿದ್ದಾನೆ. That is where they should do their offering sacrifices. ಅಲ್ಲಿ ಆ ಒಂದು ಯಜ್ಞವನ್ನು ಅಥವಾ ಕಾಣಿಕೆಯನ್ನು ಅಲ್ಲಿ ಅವರು ಕೊಡಬೇಕು. But now these 2.5 tribe people are going on the other side of Jordan. They are making a big altar in a very big size, imposing size. We read in verse 10 end. 10ನೇ ವಚನ ಕೊನೆ ಭಾಗದಲ್ಲಿ ಈ 2.5 ಕುಲದವರು ಹಿಂತಿರುಗಿ ಹೋಗುವ ಒಂದು ದಾರಿಯಲ್ಲಿ ಅವರು ದೊಡ್ಡ ಒಂದು ಯಜ್ಞ ವೇದಿಯನ್ನು ಅವರು ಕಟ್ಟಿದರು. And verse 12 says, when other Israel heard it, they were ready to go war against them. ಉಳಿದ ಇಸ್ರಾಯೇಲರು ಈ ಒಂದು ಸಂಗತಿಯನ್ನು ಕೇಳಿದಾಗ ಅವರ ವಿರುದ್ಧವಾಗಿ ಹೋರಾಡುವುದಕ್ಕೆ ಅವರು ಮುಂದಾದರು. The news spread quickly that these tribes have built another altar there. ಈ ಉಳಿದ ಈ 2.5 ಕುಲದವರು ಒಂದು ಮಹಾವೇದಿಯನ್ನು ಕಟ್ಟಿದ್ದಾರೆ ಎಂಬ ಒಂದು ಸುದ್ದಿಯು ಅದು ವೇಗವಾಗಿ ಅಲ್ಲಿ ಹರಡಿತು. All their joy turned to anxiety now. ಈಗ ಅವರ ಎಲ್ಲ ಒಂದು ಸಂತೋಷವು ಒಂದು ಭಯವು ಸಂತೋಷದಿಂದ ಒಂದು ಭಯ ಉಂಟಾಯಿತು. Brothers are going to fight against brothers and going to war against. Up to now they were warring against the enemies. Now they decided to war against their own brothers. ಇಲ್ಲಿಯ ತನಕ ಅವರೆಲ್ಲರೂ ಅವರ ವೈರಿಗಳ ವಿರುದ್ಧವಾಗಿ ಹೋರಾಡುತ್ತಿದ್ದರು. ಈಗ ಸಹೋದರರೊಂದಿಗೆ ಹೋರಾಡುವುದಕ್ಕಾಗಿ ಅವರು ಬರುತ್ತಿದ್ದಾರೆ. But they did one thing. ಆದ್ರೆ ಅವರು ಒಂದು ಸಂಗತಿಯನ್ನು ಮಾಡಿದ್ರು. Before they go to war, they sent a delegation. ಅವರು ಒಂದು ಯುದ್ಧ ಪ್ರಾರಂಭಿಸುವುದಕ್ಕೆ ಮುಂಚಿತವಾಗಿ ಕೆಲವು ವ್ಯಕ್ತಿಗಳನ್ನು ಅವರು ಕಳಿಸಿದರು. Phinehas, the son of Eleazar, verse 13. 13ನೇ ವಚನದಲ್ಲಿ ಫಿನಿಯಾಸ್ ಎಂಬ ಒಬ್ಬ ವ್ಯಕ್ತಿಯನ್ನು ಅವರು ಕಳಿಸಿದರು. And with some chief from the 10 tribes. ಆ ಒಂದು 10 ಕುಲಗಳಿಂದ ಕೆಲವು ಮುಖ್ಯ ಗಣ್ಯ ವ್ಯಕ್ತಿಗಳನ್ನು ಅವರು ಕಳಿಸಿದರು. So they went and talked to the tribe of Reuben and Gad and half tribe of Manasseh. ರೂಬೇನ್, ಗಾಡ್ ಮತ್ತು ಅರ್ಧ ಕುಲದ ಮನಾಸ್ಯ ಅವರೊಂದಿಗೆ ಮಾತನಾಡುವುದಕ್ಕಾಗಿ ಇವರು ಹೋದರು. Then why did you do this? ಯಾಕೆ ಈ ಒಂದು ಕಾರ್ಯವನ್ನು ಮಾಡಿದಿರಿ? Why did you? Verse 16. What is this breach of faith that you have committed against God? ನೀವು ಇಸ್ರಾಯೇಲ್ ದೇವರಿಗೆ ವಿರುದ್ಧವಾಗಿ ಇಂಥ ದ್ರೋಹ ಮಾಡಿದ್ದಕ್ಕೆ. Verse 17. Have we not enough of our own sins? 17ನೇ ವಚನದಲ್ಲಿ ಅಪರಾಧಿಗಳಾದದ್ದು ಸಾಕಾಗಲಿಲ್ಲವೋ? We have enough sin of ours. Do you want to add more sin? ನಮಗೆ ಸಾಕಾದಷ್ಟು ಪಾಪಗಳು ಉಂಟು, ಇನ್ನೂ ಹೆಚ್ಚು ಕೂಡಿಸಬೇಕು. In verse 18 it says,
God will be angry and God will be angry with the whole congregation of Israel. 18ನೇ ವಚನದಲ್ಲಿ ನೀವು ಇವತ್ತು ಯೋವನಿಗೆ ವಿರುದ್ಧವಾಗಿ ತಿರುಗಿ ಬಿದ್ದರೆ ನಾಳೆ ಆತನ ಕೋಪಾಗ್ನಿಯು ಇಸ್ರಾಯೇಲ್ ಸರ್ವ ಸಭೆಯ ಮೇಲೆ ಉರಿ Even ಹತ್ತುತ್ತದೆ. though they were divided by Jordan, ಯೋರ್ದಾನ್ ಹೊಳೆಯು ಇವರೇ ಈ ಎರಡು ಗುಂಪನ್ನು ವಿಭಾಗಿಸಿದ್ರು ಸಹ they are one nation. ಅವರು ಒಂದು ಜನಾಂಗ, ಒಂದು ದೇಶವಾಗಿದ್ದಾರೆ. Remember in Joshua chapter 7, one man sinned, then it was considered the sin of Israel. ಯೋಶುವನ ಪುಸ್ತಕ 7ನೇ ಅಧ್ಯಾಯದಲ್ಲಿ ಒಬ್ಬ ಪಾಪ ಮಾಡಿದನು, ಆದ್ರೆ ಆ ಒಂದು ಪಾಪವು ಇಡೀ ಜನಾಂಗದವರು ಮಾಡಿದ ಹಾಗೆ ಪರಿಗಣಿಸಲ್ಪಟ್ಟಿತ್ತು. So these brothers went and said, why are you sinning like this? It will affect us also because we are one nation under God. ದೇವರ ಅಡಿಯಲ್ಲಿ ನಾವು ಒಂದು ದೇಶವಾಗಿದ್ದೇವೆ, ಯಾಕೆ ಈ ಒಂದು ಪಾಪವನ್ನು ಮಾಡಿದ್ರಿ? ಈ ಒಂದು ಪಾಪವು ಸರ್ವ ಸಭೆಯನ್ನು ಅದು ಹಾಳು ಮಾಡುತ್ತದೆ ಎಂಬುದಾಗಿ. And the Reubenites and the Gad tribes and the half tribe of Manasseh explained their motive. ನಂತರ ರೂಬೇನ್ ಕುಲದವರು ಮತ್ತು ಗಾದ್ ಕುಲದವರು, ಅರ್ಧ ಕುಲದವರಾದ ಮನಾಸಿಯವರು ತಮ್ಮ ಒಂದು ಉದ್ದೇಶವೇನಾಗಿತ್ತು ಎಂಬುದಾಗಿ ಅವರು ವಿವರಿಸಿದರು. They said, we didn't build this to offer sacrifice here. ಇಲ್ಲಿ ಯಜ್ಞವನ್ನು ಅರ್ಪಿಸುವುದಕ್ಕಾಗಿ ಈ ಒಂದು ವೇದಿಯನ್ನು ನಾವು ಕಟ್ಟಲಿಲ್ಲ. Later, if your children say that you are on that side, you have no part with us. See, this is a similar altar as a reminder only. ಮುಂದೆ ಭವಿಷ್ಯದಲ್ಲಿ ನಿಮ್ಮ ಮಕ್ಕಳು ನೀವು ನಮಗೆ ಸಂಬಂಧಪಟ್ಟವರಲ್ಲ ಅಂತ ಹೇಳಿದ್ರೆ, ನಮಗೆ ಸಂಬಂಧಪಟ್ಟವರು ಅಲ್ಲ ಎಂಬುದಾಗಿ ಹೇಳುವುದಾದ್ರೆ ಈ ಒಂದು ವೇದಿಯು ಅದು ಜ್ಞಾಪಕಪಡಿಸುವಂತ ಸಾಕ್ಷಿ ಆಗಿರುತ್ತದೆ. Verse 22. 22ನೇ The ವಚನ. mighty one God the Lord, the mighty one God the Lord, he knows, let Israel itself know. Verse 22. ಇದು ಗೊತ್ತುಂಟು, ಇಸ್ರಾಯೇಲರಿಗೂ ಗೊತ್ತಾಗುವುದು, ನಾವು ದ್ರೋಹಿಗಳಿಗೆ ದೇವರಾದ ಯೆಹೋವನು ಇದಕ್ಕೆ ಸಾಕ್ಷಿ, ದೇವನಾದ ಯೆಹೋವನಿಗೆ ಇದು ಗೊತ್ತುಂಟು, ಇಸ್ರಾಯೇಲರಿಗೂ ಗೊತ್ತಾಗುವುದು, ನಾವು ದ್ರೋಹಿಗಳು, ಯೆಹೋವನಿಗೆ ವಿರುದ್ಧವಾಗಿ ಪಾಪ ಮಾಡಿದವರು ಆಗಿದ್ದರೆ ಆತನು ನಮ್ಮನ್ನು ಇವತ್ತೇ ಕೈ ಬಿಡಲಿ. So what we see here is these 2.5 tribes explained their motive. ಈ ಎರಡೂವರೆ ಕುಲದವರು ತಮ್ಮ ಉದ್ದೇಶ ಏನಾಗಿತ್ತು ಎಂಬುದಾಗಿ ವಿವರಿಸಿದರು. And later we read that when they heard that, they were satisfied. ನಂತರ ಉಳಿದ 9 ಕುಲದವರು ಕೇಳಿದಾಗ ಅವರಿಗೆ ತೃಪ್ತರಾದರು. Whenever there is a problem in our midst, ನಮ್ಮ ಮಧ್ಯದಲ್ಲಿ ಏನಾದ್ರೂ ಸಮಸ್ಯೆ ಇರುವುದಾದ್ರೆ, whenever there is a misunderstanding in our midst, ನಮ್ಮ ಮಧ್ಯದಲ್ಲಿ ಒಂದು ಭಿನ್ನಾಭಿಪ್ರಾಯ ಏನಾದ್ರೂ ಇರುವುದಾದ್ರೆ, if godly men leads the issue, ದೈವ ವ್ಯಕ್ತಿಗಳು, ದೇವ ಸೇವಕರು ಅವರು ಈ ಒಂದು ಸಮಸ್ಯೆಯನ್ನು ಅವರು ವಿವರಿಸುವಾಗ, a proper inquiry is made, ಒಂದು ಸರಿಯಾದ ಒಂದು ವಿಚಾರಣೆ ಮಾಡಿದ ನಂತರ problem can be solved. ಆ ಒಂದು ಸಮಸ್ಯೆಯು ಅದು ಬಗೆಹರಿಸಲ್ಪಡುತ್ತದೆ. Verse 22 to 28, the tribes explained their motive. 22ನೇ ವಚನದಿಂದ 28ನೇ ವಚನ ತನಕ ಆ ಒಂದು ಕುಲದವರ ಉದ್ದೇಶವೇನಾಗಿತ್ತು ಎಂಬುದಾಗಿ ಅವರು ವಿವರಿಸಿದರು. And they were happy when they heard it. ಮತ್ತು ಉಳಿದ ಕುಲದವರು ಕೇಳಿದಾಗ ಅವರಿಗೆ ಸಂತೋಷವಾಯಿತು. They explained in verse 29, they said, far from it that we should rebel against the Lord, turn away this day from following the Lord. Verse 29. ನಮ್ಮ ದೇವರಾದ ಯೆಹೋವನು ಗುಡಾರದ ಮುಂದಿರುವ ಯಜ್ಞ ವೇದಿಯ ಹೊರತು ಸರ್ವಾಂಗ ಹೋಮ, ಧಾನ್ಯ ನೈವೇದ್ಯ, ಸಮಾಧಾನ ಯಜ್ಞ ಮೊದಲಾದವುಗಳನ್ನು ಸಮರ್ಪಣೆಗೋಸ್ಕರ ಬೇರೊಂದು ವೇದಿಯನ್ನು ಕಟ್ಟಿ ಯೆಹೋವನಿಗೆ ಮೂಕರಾಗಿ ದ್ರೋಹಿಗಳಾಗುವುದು ನಮಗೆ ದೂರವಾಗಿರಲಿ ಅಂದರು. ದೇವರಿಗೆ ದ್ರೋಹವಾಡುವುದು ನಮ್ಮಿಂದ ದೂರವಾಗಲಿ. That should be an attitude you and I should have. ನಮಗೂ ನಿಮಗೂ ಇಂತಹ ಒಂದು ಮನೋಭಾವನೆ ಇರಬೇಕು. They have explained the situation. ಆ ಒಂದು ಪರಿಸ್ಥಿತಿಯನ್ನು ಅವರು You and ವಿವರಿಸಿದರು. I cannot see someone's motive. ನಾವು ಇತರ ಜನರ ಒಂದು ಉದ್ದೇಶ ಏನೆಂಬುದಾಗಿ ನಾವು You cannot see the heart. ನೋಡುವುದಿಲ್ಲ, ಅವರ ಹೃದಯವನ್ನು ನೋಡಲಿಕ್ಕೆ ಸಾಧ್ಯವಿಲ್ಲ. But you can communicate and solve the problem. ಆದ್ರೆ ನಾವು ಸಂಭಾಷಣೆ ಮಾಡಿ ಆ ಒಂದು ಸಮಸ್ಯೆಯನ್ನು ನಾವು ಬಗೆಹರಿಸಬಹುದು. Most people don't want to talk. ಅನೇಕ ಜನರು ಅವ್ರು ಮಾತನಾಡೋದಕ್ಕೆ ಇಷ್ಟಪಡುವುದಿಲ್ಲ. They don't take initiative to talk. ಆ ಒಂದು ಮಾತನಾಡೋದಕ್ಕೆ ಒಂದು ಮೊದಲನೇ ಹೆಜ್ಜೆಯನ್ನು ತೆಗೆದುಕೊಳ್ಳುವುದಿಲ್ಲ. After they explained it, ಅವರು ವಿವರಿಸಿದ ನಂತರ verse 30 and 31. 30 ಮತ್ತು 31ನೇ ವಚನದಲ್ಲಿ, Verse 30 and 31. ಯಾಜಕನಾದ ಪಿನೆಹಾಸನು ಅವನ ಜೊತೆಯಲ್ಲಿ ಬಂದ ಕುಲಾಧಿಪತಿಗಳಾಗಿರುವ ಇಸ್ರಾಯೇಲ್ ಪ್ರಭುಗಳು ರೂಬೇನ್, ಗಾದ್, ಮನಸ್ಸೆ ಕುಲಗಳವರ ಮಾತುಗಳನ್ನು ಕೇಳಿ ಸಂತೋಷಪಟ್ಟರು. ಮಹಾಯಾಜಕ ಎಲ್ಲಾಜಾರನ ಮಗನಾದ ಪಿನೆಹಾಸನು ರೂಬೇನ್, ಗಾದ್,
ಮನಸ್ಸೆ ಕುಲಗಳವರೆಗೆ ನೀವು ಯೆಹೋವನಿಗೆ ವಿರುದ್ಧವಾಗಿ ಅಂತ ದ್ರೋಹವನ್ನು ಮಾಡಲಿಲ್ಲವಾದದ್ದರಿಂದ ಆತನು ನಮ್ಮ ಮಧ್ಯದಲ್ಲಿ ಇರುತ್ತಾನೆಂದು ಈಗ ತಿಳಿಯಿತು. ಹೀಗಿರಲಾಗಿ ನೀವು ಇಸ್ರಾಯೇಲರ ಯೆಹೋವನ ಶಿಕ್ಷಾಹಸ್ತಕ್ಕೆ ತಪ್ಪಿಸಿದ್ದೀರಿ ಅಂದನು. When they explained it, ಅವರು ವಿವರಿಸಿದ ನಂತರ the unity was restored. ಆ ಒಂದು ಐಕ್ಯತೆಯು ಪುನಃಸ್ಥಾಪಿಸಲ್ಪಟ್ಟಿತು. Today we know that the Lord is in our midst. ದೇವರು ಯೆಹೋವನು ನಮ್ಮ ಮಧ್ಯದಲ್ಲಿದ್ದಾನೆ ಎಂಬುದಾಗಿ ನಮಗೆ ಈಗ That ತಿಳಿದಿದೆ. is what everybody need to see. The Lord is in our midst. ಕರ್ತನು ನಮ್ಮ ಮಧ್ಯದಲ್ಲಿದ್ದಾನೆ ಎಂಬ ಒಂದು ಸಂಗತಿಯನ್ನು ಎಲ್ಲರೂ The ನೋಡುವವರಾಗಿರಬೇಕು. Lord Jesus Christ promised, where two or three are gathered in my name, there am I in their midst. ಎಲ್ಲಿ ಇಬ್ಬರು ಮೂವರು ನನ್ನ ನಾಮದಲ್ಲಿ ಸೇರಿ ಬರುತ್ತಾರೋ ಅವರ ಮಧ್ಯದಲ್ಲಿ ನಾನು ಇರುತ್ತೇನೆ ಎಂಬುದಾಗಿ ಕರ್ತನು The ವಾಗ್ದಾನ unity ಮಾಡಿದನು. of God's people in the truth is the evidence that we are disciples. We are God's children. ಆ ಒಂದು ಒಂದು ಸತ್ಯದಲ್ಲಿರುವ ಒಂದು ಐಕ್ಯತೆಯು ನಾವು ಎಲ್ಲರೂ ಒಂದೇ ಅಥವಾ ಐಕ್ಯದಲ್ಲಿದ್ದೇವೆ ಎಂಬುದಕ್ಕಿರುವ ಒಂದು ಪುರಾವೆ. When you come to the book of Acts chapter 15, you don't need to turn there. When you come to Acts chapter 15, ಅಪೊಸ್ತಲರ ಕೃತ್ಯಗಳು 15ನೇ ಅಧ್ಯಾಯದಲ್ಲಿ there was some problem in the early church. ಆದಿ ಸಭೆಯಲ್ಲಿ ಕೆಲವು ತೊಂದರೆಗಳು ಉಂಟು. There was some Judaizers who were telling the Gentile believers that you have to be circumcised. ಯಹೂದ್ಯರು ಅವರು ಅನ್ಯ ಜನದವರು ಅವರು ಸುನ್ನತಿ ಮಾಡಿಸಿಕೊಳ್ಳಬೇಕೆಂಬುದಾಗಿ ಕೆಲವು ಯಹೂದ್ಯರು ತಿಳಿಸುತ್ತಿದ್ದರು. So Paul and few other believers went to Jerusalem. ಅಪೊಸ್ತಲನಾದ ಪೌಲನು ಮತ್ತು ಇನ್ನು ಕೆಲವು ವಿಶ್ವಾಸಿಗಳು ಯೆರೂಸಲೇಮಿಗೆ ಅವರು They had what is known as the Jerusalem Council. ಅಲ್ಲಿ ಯೆರೂಸಲೇಮಿನ ಹಿರಿ ಸಭೆ ಎಂಬುದಾಗಿರುವ ಕೂಡಿ ಬಂದು ವಿಚಾರಣೆ ಮಾಡಿ and they solved the problem. ಅವರೆಲ್ಲರೂ ಅವರು ಕೂಡಿ ಬಂದು ವಿಚಾರಣೆ ಮಾಡಿ ಆ ಒಂದು ಸಮಸ್ಯೆಯನ್ನು ಬಗೆಹರಿಸಿದರು. That's what God expects from us. ಈ ಒಂದು ವಿಷಯವನ್ನೇ ದೇವರು ನಮ್ಮಿಂದ ಅಪೇಕ್ಷಿಸುತ್ತಾನೆ. If we talk and if we communicate, most of the problems can be solved. ನಾವು ಮಾತಾಡುವುದಾದ್ರೆ ಬಹುತೇಕ ಸಮಸ್ಯೆಗಳು ಅದು ಪರಿಹಾರವಾಗುತ್ತದೆ. Many never want to open their mouth. ಆದ್ರೆ ಅನೇಕರಿಗೆ ಅವ್ರ ಬಾಯಿ ತೆರೆಯುವುದಕ್ಕೆ ಇಷ್ಟವಿಲ್ಲ. This is the way I am. That's the way I'm going to be. ಈ ರೀತಿಯಾಗಿ ನಾನು ಇರುತ್ತೇನೆ, ಹೀಗೆ ನಾನು ಇರುತ್ತೇನೆ If ಎಂಬುದಾಗಿ. you like, accept me. Otherwise, leave it. ನಿಮಗೆ ಇಷ್ಟವಾದ್ರೆ ನಮ್ಮನ್ನು ಸ್ವೀಕರಿಸಿ, ಇಲ್ಲದಿದ್ದರೆ ಬಿಟ್ಟು ಬಿಡಿರಿ. Not a good attitude. ಇದು ಒಳ್ಳೆ ಒಂದು ಮನೋಭಾವನೆ ಅಲ್ಲ. Now, when we come to chapter 23, 23ನೇ ಅಧ್ಯಾಯಕ್ಕೆ ನಾವು ಬರುವಾಗ Joshua's charge to Israel's leaders. ಇಸ್ರಾಯೇಲ್ ನಾಯಕರಿಗೆ ಯೋಶುವನು ಕೊಟ್ಟ ಕೆಲವು ಆಜ್ಞೆಗಳು. We see that there are two farewell messages Joshua gave to Israel. ಇಸ್ರಾಯೇಲ್ ಜನಾಂಗಕ್ಕೆ ಕೊಟ್ಟ ಎರಡು ಒಂದು ಯೋಶುವನು ಬಿಟ್ಟು ಹೋದ ಒಂದು ಸಮಯದಲ್ಲಿ ಕೊಟ್ಟ ಎರಡು ಸಂದೇಶವನ್ನು ನಾವು ನೋಡಬಹುದು. First is to the leaders. ಮೊದಲನೇದು ಇಸ್ರಾಯೇಲ್ ನಾಯಕರಿಗೆ. The leaders, if they are correct, the rest will be correct. ನಾಯಕರು ಸರಿಯಾಗಿದ್ದಾರೆ, ಉಳಿದವರು ಅವರು ಸರಿಯಾಗಿರುತ್ತಾರೆ. Again, there is a challenge Joshua gave to the leaders. ಯೋಶುವನ ನಾಯಕರಿಗೆ ಕೆಲವು ಆಜ್ಞೆಗಳನ್ನು ಆತನು ಕೊಟ್ಟನು. And this is where we saw Joshua again reminding them in verse 14 that you know that not one good thing that the Lord promised has failed. 14ನೇ ವಚನದಲ್ಲಿ ಯೋಶುವನು ಜನರಿಗೆ ಮತ್ತೆ ಆತನು ಜ್ಞಾಪಕಪಡಿಸುವುದೇನೆಂದ್ರೆ ಯೆಹೋವನ ವಾಗ್ದಾನಗಳಲ್ಲಿ ಒಂದು ತಪ್ಪಿ ಹೋಗಲಿಲ್ಲ ಎಂಬುದಾಗಿ. Verse 11 he warned the leaders. 11ನೇ ಅಧ್ಯಾಯದಲ್ಲಿ 11ನೇ ವಚನದಲ್ಲಿ ಆ ನಾಯಕರನ್ನು ಎಚ್ಚರಿಸಿದನು. Now I want to remind you, this is a Bible study. ಇದು ಸತ್ಯವೇದ ಅಧ್ಯಯನ ಎಂಬುದಾಗಿ ನಾನು ಜ್ಞಾಪಕಪಡಿಸುತ್ತೇನೆ. You will only understand if you have already read it. Otherwise it will be boring for you. ನೀವು ಈಗಾಗಲೇ ಈ ಒಂದು ಅಧ್ಯಾಯಗಳನ್ನು ಓದಿದ್ರೆ ನಿಮಗೆ ಅರ್ಥವಾಗುತ್ತದೆ, ಇಲ್ಲಾಂದ್ರೆ ನಿಮಗೆ ಒಂದು ಬೋರ್ ಆಗಿರುತ್ತದೆ. God's word we should know what is in the word of God. ದೇವರ ವಾಕ್ಯದಲ್ಲಿರುವ ಸಂಗತಿಗಳನ್ನು ನಾವು ತಿಳಿದುಕೊಳ್ಳಬೇಕು. Bible study is different from a message. ಸಂದೇಶವು ಸತ್ಯವೇದ ಅಧ್ಯಯನಕ್ಕೆ ಏನಿದೆ ವ್ಯತ್ಯಾಸ ಇದೆ. And you can only benefit from the study if you have already read it. ನೀವು ಈಗಾಗಲೇ ಈ ಒಂದು ಅಧ್ಯಾಯಗಳನ್ನು ಓದಿಕೊಂಡು ಬರುವುದಾದ್ರೆ ಈ ಒಂದು ಅಧ್ಯಯನದಿಂದ ನಿಮಗೆ ಲಾಭ ಬರುತ್ತದೆ. ಈಗ ನಾಯಕರಿಗೆ ಯೋಶುವನು ಹೇಳುವ Verse 11, be very careful therefore to love the Lord your God. If you turn back and cling to the remnant of these nations remaining among you and make marriages with them so that you associate with them and they with you, know for certain
that the Lord your God will no longer drive out these nations before you. There shall be a snare and a trap for you, a whip on your sides and a thorns in your eyes, until you perish from off this good ground that the Lord your God has given you. 11ನೇ ವಚನದಿಂದ 13ನೇ ವಚನ ತನಕ. ಈಗಿರುವುದರಿಂದ ನಿಮ್ಮ 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 ಮನಸ್ಸುಗಳನ್ನು ಬಹು ಜಾಗರೂಕತೆಯಿಂದ ಕಾಪಾಡಿಕೊಂಡು ನಿಮ್ಮ ದೇವರಾದ ಯೆಹೋವನನ್ನೇ ಪ್ರೀತಿಸಿರಿ. ನೀವು ದೇವರಿಗೆ ವಿಮುಖರಾಗಿ ನಿಮ್ಮ ಮಧ್ಯದಲ್ಲಿ ಉಳಿದಿರುವ ಈ ಜನಾಂಗಗಳೊಡನೆ ಕೊಟ್ಟು ತಂದು ಮಿಶ್ರವಾದರೆ ನಿಮ್ಮ ದೇವರಾದ ಯೆಹೋವನು ಅವರನ್ನು ನಿಮ್ಮ ಎದುರಿನಿಂದ ಹೊರಡಿಸುವುದೇ ಇಲ್ಲವೆಂದು ತಿಳಿದುಕೊಳ್ಳಿರಿ. ಅವರೇ ನಿಮಗೆ ಉರುಲು ಬೋನು ಆಗುವರು. ಅವರು ಪಕ್ಕಕ್ಕೆ ಹೊಡೆಯುವ ಕೊರಡೆಯಂತೆಯೂ ಕಣ್ಣು ಚುಚ್ಚುವ ಮುಳ್ಳಿನಂತೆಯೂ ಇರುವರು. ಕಡೆಯಲ್ಲಿ ನಿಮ್ಮ ದೇವರಾದ ಯೆಹೋವನು ನಿಮಗೆ ಕೊಟ್ಟ ಈ ಉತ್ತಮ ದೇಶದಲ್ಲಿ ಇಲ್ಲದಂತಾಗುವಿರಿ. ಲೋಕದವರೆಲ್ಲರೂ ಹೋಗುವ ಮಾರ್ಗವನ್ನು ನಾನು ಈಗ ಅನುಸರಿಸಬೇಕು. What is he telling? ಅಲ್ಲಿ ಯೋಶುವನು ಹೇಳುವ ಒಂದು ಮಾತೇನು? Reminding and challenging them not to intermingle and take marriage and give and intermingle with the unbelievers. ಅವಿಶ್ವಾಸಿಗಳೊಂದಿಗೆ ಮಿಶ್ರವಾಗಬಾರದು, ಮದುವೆ ಮಾಡಿಸಿಕೊಳ್ಳುವುದಾಗಲಿ ಈ ಒಂದು ವಿಷಯವನ್ನು ಮಾಡಬಾರದು ಎಂಬುದಾಗಿ In other ಎಚ್ಚರಿಸಿದನು. words, he is telling them be separate. ಇನ್ನೊಂದು ಮಾತಿನಲ್ಲಿ ಪ್ರತ್ಯೇಕವಾಗಿರಿ ಎಂಬುದಾಗಿ ಹೇಳಿದನು. The parallel passage to this in the New Testament, ಇದಕ್ಕೆ ಅನುಗುಣವಾಗಿರುವ ಸಮಾನವಾಗಿರುವ ಹೊಸ ಒಡಂಬಡಿಕೆಯ ಒಂದು ವಾಕ್ಯ ಭಾಗ 2 Corinthians 6:14 to 18. We will read that. 2 ಕೊರಿಂಥದವರಿಗೆ ಎರಡನೇ Chapter ಪತ್ರಿಕೆ 6, verse 14 to 18. Every young person who is seated here, if you are a believer, you should understand this passage. ನೀವು ಕ್ರಿಸ್ತ ನಂಬಿಕೆ ಇಲ್ಲದವರೊಂದಿಗೆ ಸೇರಿ ಇಜ್ಜೋಡಾಗಬೇಡಿರಿ. ಧರ್ಮಕ್ಕೂ ಅಧರ್ಮಕ್ಕೂ ಜೊತೆ ಏನು? ಬೆಳಕಿಗೂ ಕತ್ತಲಿಗೂ ಐಕ್ಯವೇನು? ಕ್ರಿಸ್ತನಿಗೂ ಸೈತಾನಿಗೂ ಒಡನಾಟವೇನು? ನಂಬುವವನಿಗೂ ನಂಬದಿರುವವನಿಗೂ ಪಾಲುಗಾರಿಕೆ ಏನು? ದೇವರ ಮಂದಿರಕ್ಕೂ ವಿಗ್ರಹಗಳಿಗೂ ಒಪ್ಪಿಗೆ ಏನು? ನಾವು ಜೀವ ಸ್ವರೂಪನಾದ ದೇವರ ಮಂದಿರವಾಗಿದ್ದೇವಲ್ಲ. ಇದರ ಸಂಬಂಧವಾಗಿ ದೇವರು ನಾನು ಅವರಲ್ಲಿ ವಾಸಿಸುತ್ತಾ ತಿರುಗಾಡುವೆನು, ನಾನು ಅವರಿಗೆ ದೇವರಾಗಿರುವೆನು, ಅವರು ನನಗೆ ಪ್ರಜೆಯಾಗಿರುವರು ಎಂದು ಹೇಳಿದ್ದಾನೆ. ಆದ್ದರಿಂದ ಅನ್ಯ ಜನರ ಮಧ್ಯದಲ್ಲಿಂದ ಹೊರಟು ಬಂದು ಪ್ರತ್ಯೇಕವಾಗಿರಿ, ಅಶುದ್ಧವಾದ ಯಾವುದನ್ನ ಮುಟ್ಟದಿರಿ ಎಂದು ಕರ್ತನು ಹೇಳುತ್ತಾನೆ. ಇದಲ್ಲದೆ ನಾನು ನಿಮ್ಮನ್ನು ಸೇರಿಸಿಕೊಂಡು ನಿಮಗೆ ತಂದೆಯಾಗಿರುವೆನು, ನೀವು ನನಗೆ ಕುಮಾರ ಕುಮಾರಿಯರು ಆಗಿರುವರೆಂದು ಸರ್ವಶಕ್ತನಾದ ಕರ್ತನು ಹೇಳುತ್ತಾನೆ. Many people ask, even many believers ask, what is wrong in marrying? Should we only marry the brethren? ನಾವು ಸಹೋದರ ಸಭೆಯಲ್ಲಿ ಮಾತ್ರ ಮದುವೆ ಮಾಡಿಕೊಳ್ಳಬೇಕಾ ಎಂಬುದಾಗಿ There ಕೆಲವರು are ಕೇಳುತ್ತಾರೆ. Christians in the world, why don't we marry with them? ಅನೇಕ ಕ್ರೈಸ್ತರು Christians ಅಲ್ಲವೇ? ಎಲ್ಲರೂ All are Christians, right? ಎಲ್ಲರೂ ಕ್ರೈಸ್ತರು ಅಲ್ಲವೇ? You don't understand what the Bible teaches. ಸತ್ಯವೇದ ಕಲಿಸಿಕೊಡುವ ಸಂಗತಿಯನ್ನು ನೀವು ಅರ್ಥ There are ಮಾಡಿಕೊಳ್ಳಲಿಲ್ಲ. so many families who are suffering because of mixed marriages. ಮಿಶ್ರವಾದ ಒಂದು ಮದುವೆ ಮಾಡಿಕೊಂಡ ದೆಸೆಯಿಂದ ಅನೇಕ ಕುಟುಂಬಗಳು ತೊಂದರೆಗಳಲ್ಲಿ ಉಂಟು. God wants his people to be separate from the unbelievers. ಅವಿಶ್ವಾಸಿಗಳಿಂದ ವಿಶ್ವಾಸಿಗಳು ಪ್ರತ್ಯೇಕವಾಗಿರಬೇಕೆಂಬುದಾಗಿ ದೇವರು ಅಪೇಕ್ಷಿಸುತ್ತಾನೆ. Every person who has the tag of Christian may not be a born again believer. ಕ್ರೈಸ್ತರು ಎನಿಸಿಕೊಳ್ಳುವ ಪ್ರತಿಯೊಬ್ಬರು ಹೊಸದಾಗಿ ಹುಟ್ಟಿರುವ ಕ್ರೈಸ್ತರಾಗಿರುವುದಿಲ್ಲ. And after marriage, after the honeymoon, you will know the problem. ಮದುವೆ ಆದ ನಂತರ ಅವರಿಗೆ ಅಲ್ಲಿ ತೊಂದರೆಗಳು Young ಪ್ರಾರಂಭವಾಗುತ್ತದೆ. people waiting for marriage. ಮದುವೆಗಾಗಿ ಕಾಯ್ಕೊಂಡಿರುವ ಯವನಸ್ಥರು If you are looking for anything external, ಹೊರಗಿನ ಒಂದು ವಿಷಯಗಳಿಗಾಗಿ ನೀವು ಎದುರು ನೋಡುವುದಾದ್ರೆ, and if you are not looking at the spiritual value of that person, what they believe, ಆತ್ಮೀಕವಾದ ಒಂದು ಮೌಲ್ಯ ಮತ್ತು ಅವರು ನಂಬುವ ಒಂದು ವಿಷಯವನ್ನು ನೀವು ನೋಡದೇ ಇರುವುದಾದ್ರೆ, you will have a lot of problem later. ಮುಂದೆ ಬರುವ ದಿನಗಳಲ್ಲಿ ನಿಮಗೆ ತುಂಬಾ ಸಮಸ್ಯೆ ತೊಂದರೆ ಉಂಟಾಗುತ್ತದೆ. Looking at the color, ನೀವು ಬಣ್ಣವನ್ನು ನೋಡುವುದಾದ್ರೆ, you're looking at the money, ಹಣವನ್ನು ನೋಡುವುದಾದ್ರೆ, you're looking at the nice job they have, ಅವರಿಗೆ ಒಂದು ಉತ್ತಮವಾದ ಒಂದು ಕೆಲಸವನ್ನು ನೋಡುವುದಾದ್ರೆ, and if they are not genuinely having the same faith, ನಿಜವಾದ ಒಂದು ನಂಬಿಕೆ ಅವರಿಗೆ ಇಲ್ಲದೆ ಇರುವಾಗ you will pay a big price later. ನಂತರ ನೀವು ದೊಡ್ಡ ಒಂದು ಬೆಲೆಯನ್ನು ಕೊಡಬೇಕಾಗುತ್ತದೆ. The people who suffer most will be your children. ಇದರಲ್ಲಿ ತುಂಬಾ ನೀವು ನಷ್ಟವಾಗುವುದು ನಿಮ್ಮ ಮಕ್ಕಳಿಗೆ, because they will be confused. Father is going one way, mother is going another way. ಮಕ್ಕಳು ತುಂಬಾ ಅವರಿಗೆ ಪರಿಣಾಮಕ್ಕೆ ಒಳಗಾಗುತ್ತಾರೆ. ತಂದೆಯು ಒಂದು ಮಾರ್ಗದಲ್ಲಿ, ತಾಯಿ ಒಂದು ಮಾರ್ಗದಲ್ಲಿ ಹೋಗುತ್ತಿರುತ್ತಾರೆ. Joshua wants first
the leaders. ಯೋಶುನು ಮೊದಲು ನಾಯಕರನ್ನು ಎಚ್ಚರಿಸಿದನು. In our midst, there are a lot of leaders who have no concern for who marries their children. ನಮ್ಮ ಮಧ್ಯದಲ್ಲಿ ಅನೇಕ ನಾಯಕರು ಅವ್ರ ಮಕ್ಕಳು ಯಾರನ್ನು ಮದುವೆ ಮಾಡಿಕೊಳ್ಳುತ್ತಾರೆ ಎಂಬ ಒಂದು ಚಿಂತೆ ಅವರಿಗೆ ಇಲ್ಲ. I have a lot of cases that comes to mind, but I don't want to say it here. ನಮ್ಮ ಮನಸ್ಸಿನಲ್ಲಿ ಅನೇಕರ ವಿಷಯವಾಗಿ ಬರುತ್ತಾ ಇದ್ದಾರೆ, ನಾನು ತಿಳಿಸುವುದಿಲ್ಲ. When they thinking that first look, they thought it was very nice. ಮೊದಲನೇ ಒಂದು ನೋಟದಲ್ಲಿ ಎಲ್ಲವೂ ಚಂದ ಎಂಬುದಾಗಿ ಅವರು Some ಅನಿಸಿಕೊಳ್ಳುತ್ತಾರೆ. of those marriages ended up in divorce. ಕೆಲವು ಮದುವೆಗಳು ಅದು ಮದುವೆ Some ವಿಚ್ಛೇದನದಲ್ಲಿ of the ಅದು older ಮುಕ್ತಾಯವಾಯಿತು. believers here know who I'm talking about. ಹಿರಿಯ ವಿಶ್ವಾಸಿಗಳಿಗೆ ನಾನು ಯಾರ ವಿಷಯವಾಗಿ ಮಾತನಾಡುತ್ತಿದ್ದೇನೆ ಎಂಬುದಾಗಿ ಗೊತ್ತಿದೆ. ವಿಶ್ವಾಸಿಗಳು ಗೊತ್ತಿದೆ ನಾನು ಯಾರ ವಿಷಯವಾಗಿ ಮಾತಾಡ್ತೇನೆ ಅಂದೆ. Many it looked very good, very appealing, and the parents were all very happy, but it didn't last long. ನೋಡುವುದಕ್ಕೆ ಎಲ್ಲವೂ ಚಂದವಾಗಿತ್ತು, ಪೋಷಕರೇ ಅವರಿಗೆ ಒಪ್ಪಿಗೆ ಆಗಿತ್ತು, ಆದ್ರೆ ಆ ಒಂದು ಮದುವೆ ತುಂಬಾ ಕಾಲ ಇರಲಿಲ್ಲ. Let me tell my young friends, brothers and sisters, ಯವನಸ್ಥ ಪ್ರಿಯ ಸಹೋದರ ಸಹೋದರಿಗೆ ನಾನು ಹೇಳುವ ಒಂದು and ಮಾತು, no marriage is better than a bad marriage. ಮದುವೆ ಮಾಡಿಕೊಳ್ಳದೆ ಅವರು ತಪ್ಪಾದ ಮದುವೆಗಿಂತ ತಪ್ಪಾದ ಮದುವೆಗಿಂತ ಮದುವೆ ಮಾಡಿಕೊಳ್ಳದೆ ಇರುವುದು ಒಳ್ಳೆಯದು. You understand? You can serve God even without marriage. ಮದುವೆ ಮಾಡಿಕೊಳ್ಳದೆಯೂ ಸಹ ನೀವು ದೇವರನ್ನು ಸೇವಿಸಬಹುದು. Maybe some of you will make that decision tonight. I don't know. ನಿಮ್ಮಲ್ಲಿ ಕೆಲವರು ಯಾರಾದ್ರೂ ಈ ರಾತ್ರಿ ಈ ಒಂದು ತೀರ್ಮಾನ ಮಾಡಬಹುದು. But a bad marriage will be a little bit of hell on earth. ಆದರೆ ಒಂದು ಕೆಟ್ಟ ಒಂದು ಮದುವೆಯು ಈ ಲೋಕದಲ್ಲಿ ಒಂದು ಚಿಕ್ಕ ಒಂದು The ನರಕವಾಗಿರುತ್ತದೆ. leaders need to take a stand. ನಾಯಕರು ಅವರು ಒಂದು ನಿಲುವನ್ನು That's why ತೆಗೆದುಕೊಳ್ಳಬೇಕು. Joshua warned the leaders. ಈ ಒಂದು ಕಾರಣಕ್ಕಾಗಿ ಯೋಶುವನ ನಾಯಕರನ್ನು ಎಚ್ಚರಿಸಿದನು. Church leaders should have a certain stand. ಸಭಾ ನಾಯಕರಿಗೆ ಕೆಲವು ನಿಲುವು ಇರಬೇಕು. Chalta hai attitude should not be in the church. ಹೇಗಾಗಿ ಹೋಗಲಿ ಎಂಬ ಒಂದು ಮನೋಭಾವನೆ ಅವರಿಗೆ ಇರಬಾರದು. So chapter 23, warning to the leaders. 23ನೇ ಅಧ್ಯಾಯದಲ್ಲಿ ನಾಯಕರನ್ನು ಆತನು ಎಚ್ಚರಿಸಿದನು. Not one of God's promises failed. ದೇವರ ವಾಗ್ದಾನಗಳಲ್ಲಿ ಒಂದು ತಪ್ಪಿ ಹೋಗಲಿಲ್ಲ. But if you disobey, ಆದ್ರೆ ನೀವು ಅವಿಧರಾದರೆ, if you avoid separation, ಪ್ರತ್ಯೇಕತೆಯನ್ನು ನೀವು ತಪ್ಪಿಸಿಕೊಳ್ಳುವುದಾದ್ರೆ, verse 13 says, know for certain that the Lord your God will not be with you. He will be against you. He will drive you out from the land. ನೀವು ದೇವರಾದ ಯೆಹೋವನು ಅವರನ್ನು ನಿಮ್ಮ ಎದುರಿಂದ ಹೊರಡಿಸುವುದೇ ಇಲ್ಲವೆಂದು ತಿಳಿದುಕೊಳ್ಳಿರಿ. That's the rest of the history of Israel from that day onwards. ಆ ಒಂದು ದಿನದಿಂದ ಇಸ್ರಾಯೇಲರ ಉಳಿದ ಒಂದು ಚರಿತ್ರೆಯನ್ನು ನಾವು ನೋಡಬಹುದು. I will come to the last chapter. ನಾವು ಕೊನೆ ಅಧ್ಯಾಯಕ್ಕೆ ನಾವು ಬರುವಾಗ, and we see his farewell message to all of Israel. ಯೋಶುವನ ಒಂದು ಅಂತಿಮವಾದ ಒಂದು ಸಂದೇಶವು ಎಲ್ಲಾ ಇಸ್ರಾಯೇಲರಿಗೆ ಕೊಡಲ್ಪಟ್ಟಿತು. Let's read verse 24, chapter 24, verse 1. 24ನೇ ಅಧ್ಯಾಯ 1ನೇ ವಚನವನ್ನು ಓದಿಕೊಳ್ಳೋಣ. ತರುವಾಯ ಯೆಹೋಶುವನು ಇಸ್ರಾಯೇಲರ ಎಲ್ಲಾ ಕುಲದವರನ್ನು ಶೇಕೆಮಿನಲ್ಲಿ ಕೂಟಕ್ಕೆ ಕರೆಸಲು ಅವರ ಹಿರಿಯರು, ಪ್ರಧಾನರು, ನ್ಯಾಯಾಧಿಪತಿಗಳು, ಅಧಿಕಾರಿಗಳು ಬಂದು ದೇವರ ಸನ್ನಿಧಿಯಲ್ಲಿ ಕಾಣಿಸಿಕೊಂಡರು. First he warned and talked to the leaders. ಮೊದಲು ನಾಯಕರೊಂದಿಗೆ ಮಾತನಾಡಿ ಅವರನ್ನು ಎಚ್ಚರಿಸಿದನು. But the message should not be only with the leaders, it should go to every person. ಆ ಒಂದು ಸಂದೇಶವು ನಾಯಕರ ಬಳಿಯಲ್ಲಿ ಮಾತ್ರ ಇರದೆ ಎಲ್ಲಾ ಒಂದು ಇಸ್ರಾಯೇಲ್ ಜನಾಂಗಕ್ಕೆ, ಇಸ್ರಾಯೇಲ್ ಜನರಿಗೆ ಹೋಗಬೇಕು. They presented themselves before God. ಆ ದೇವರ ಮುಂದೆ ಅವರು ಸೇರಿ ಬಂದರು. Then when you read the rest of the verses, ಉಳಿದ ವಾಕ್ಯಗಳನ್ನು ನಾವು ಓದುವುದಾದ್ರೆ, he is showing their history in the past. ಅವರ ಒಂದು ಹಿಂದಿನ ಒಂದು ಚರಿತ್ರೆಯನ್ನು ಅವನು ತೋರಿಸುತ್ತಿದ್ದಾನೆ. In verse 2 he says, your forefathers they served other gods. ನಿಮ್ಮ ಮೂಲ ಪುರುಷರು ಪೂರ್ವದಲ್ಲಿ ಅನ್ಯ ದೇವತೆಗಳನ್ನು ಪೂಜಿಸುತ್ತಿದ್ದರು. Then he says in verse 3 how God took Abraham from idol worshipping background. 3ನೇ ವಚನದಲ್ಲಿ ನಿಮ್ಮ ಪಿತೃವಾದ ಅಬ್ರಾಮನನ್ನು ಅಲ್ಲಿಂದ ಹೇಗೆ ವಿಗ್ರಹ ಆರಾಧನೆಯಿಂದ ಆತನನ್ನು ಆರಿಸಿಕೊಂಡು ಎಂಬುದಾಗಿ ಹೇಳಿದನು. Go home and read chapter 24. ಮನೆಗೆ ಹೋಗಿ 24ನೇ ಅಧ್ಯಾಯವನ್ನು ನೀವು ಓದಿರಿ. It talks about what God did for Israel. ಇಸ್ರಾಯೇಲರಿಗಾಗಿ ದೇವರು ಮಾಡಿದ ಒಂದು What ಕಾರ್ಯಗಳ God ವಿಷಯವಾಗಿ did for ಮಾತನಾಡುತ್ತಾರೆ. Abraham and his descendants. ಅಬ್ರಾಮನಿಗೆ ಮತ್ತು ಆತನ ಸಂತತಿಯವರಿಗೆ ದೇವರು ಮಾಡಿದ ಕಾರ್ಯಗಳ ವಿಷಯವಾಗಿ Verse ಮಾತನಾಡುತ್ತಿದೆ. 5 says how he delivered them from Egypt. 5ನೇ ವಚನದಲ್ಲಿ ಐಗುಪ್ತ ದೇಶದಿಂದ ಹೇಗೆ ಅವರನ್ನು ಬಿಡಿಸಿದನು. Verse 8 to 10 is how he guided them in the wilderness. 8ರಿಂದ 10ನೇ ವಚನದಲ್ಲಿ ಅರಣ್ಯ ಪ್ರದೇಶದಲ್ಲಿ ದೇವರು ಇಸ್ರಾಯೇಲರನ್ನು ಹೇಗೆ ನಡೆಸಿಕೊಂಡು ಬಂದನು ಎಂಬುದಾಗಿ ತಿಳಿಸುತ್ತದೆ. Verse 9 says while they were coming there was a man by name Balaam who came by the order of Balak
the Moabite king, to curse God's people. 9ನೇ ವಚನದಲ್ಲಿ ಬಿಲಾಮನು ಬಾಲಾಕನ ಒಂದು ಆಜ್ಞೆಯಿಂದ ಇಸ್ರಾಯೇಲರನ್ನು ಶಪಿಸುವುದಕ್ಕಾಗಿ ಆತನು ಬಂದನು. Verse 10 says, but I did not listen to him. 10ನೇ ವಚನದಲ್ಲಿ ಆದ್ರೆ ನಾನು ಅವನಿಗೆ ಕಿವಿಗೊಡಲಿಲ್ಲ. Because I gave a promise to Abraham, I will bless those who bless you, I will curse those who curse you. ನಾನು ಅಬ್ರಾಮನಿಗೆ ಒಂದು ಆಶೀರ್ವಾದವನ್ನು ಕೊಟ್ಟನು, ನಿನ್ನ ಸಂತತಿಯವರಿಗೆ ನಿನ್ನನ್ನು ಆಶೀರ್ವದಿಸುವವರನ್ನು ಆಶೀರ್ವದಿಸುವೆನು, ಶಪಿಸುವವರನ್ನು ಶಪಿಸುವೆನು. Very good to study this chapter. ಈ ಒಂದು ಅಧ್ಯಯನವನ್ನು ಧ್ಯಾನ ಮಾಡುವುದು ಒಳ್ಳೆಯದು. It's a history of Israel from Genesis to Joshua. ಆದಿಕಾಂಡದಿಂದ ಯೋಶುವನ ಪುಸ್ತಕದವರೆಗೂ ಇಸ್ರಾಯೇಲರ ಒಂದು ಚರಿತ್ರೆಯಾಗಿದೆ. It shows the sovereignty of God. ಆ ದೇವರ ಒಂದು ಸಾರ್ವಭೌಮತೆಯನ್ನು ತೋರಿಸುತ್ತದೆ. Verse 3, God said, I took your fathers from Mesopotamia. 3ನೇ ವಚನದಲ್ಲಿ ಮೆಸೊಪೊಟೇಮಿಯಾ ಪಟ್ಟಣದಿಂದ ನಿಮ್ಮ ಮೂಲ ಪಿತೃವನ್ನು ನಾನು ಆರಿಸಿಕೊಂಡೆನು. Talking about Abraham. ಅಬ್ರಾಮನ ವಿಷಯವಾಗಿ. Then verse 4 says, I gave them the land. 4ನೇ ವಚನದಲ್ಲಿ ನಾನು ಅವರಿಗೆ ಆ ಒಂದು ದೇಶವನ್ನು ನಾನು ಕೊಟ್ಟೆನು. Verse 5 says, I sent. 5ನೇ ವಚನದಲ್ಲಿ ನಾನು ಅವರನ್ನು ಕಳುಹಿಸಿದೆನು. I brought them out. ಅವರನ್ನು ಹೊರಗೆ ನಾನು I would ಕರೆತಂದೆನು. not listen to Balaam. ಆ ಬಿಲಾಮನ ಮಾತಿಗೆ ನಾನು ಕಿವಿಗೊಡಲಿಲ್ಲ. I delivered you. ನಾನು ನಿಮ್ಮನ್ನು ಬಿಡುಗಡೆ ಮಾಡಿದೆನು. Verse 12, I sent. 12ನೇ ವಚನದಲ್ಲಿ ನಾನು ನಿಮ್ಮನ್ನು ಕಲಿಸಿದೆನು. No, I sent even a hornet before you. ನಿಮ್ಮ ಮುಂದಾಗಿ ಕಡಜದ ಹುಳಗಳನ್ನು ನಿಮ್ಮ ಮುಂದಾಗಿ ಕಲಿಸಿದೆನು. What we see here is all God's work. ಇಲ್ಲಿ ನೋಡುವ ಒಂದು ವಿಷಯಗಳು ದೇವರ ಒಂದು ಕಾರ್ಯಗಳಾಗಿವೆ. What God has done for his people. ದೇವರು ತನ್ನ ಜನರಿಗಾಗಿ ಮಾಡಿದ ಒಂದು ಕಾರ್ಯಗಳು. So now he is telling, now verse 14. 14ನೇ ವಚನದಲ್ಲಿ Now therefore fear the Lord and serve him in sincerity and in faithfulness. ಹೀಗಿರುವುದರಿಂದ ನೀವು ಯೆಹೋವನಲ್ಲಿ ಭಯಭಕ್ತಿ ಉಳ್ಳವರಾಗಿರಿ, ಆತನನ್ನು ಪೂರ್ಣ ಮನಸ್ಸಿನಿಂದಲೂ ಯಥಾರ್ಥ ಚಿತ್ತದಿಂದಲೂ ಸೇವಿಸಿರಿ. Such a God need to be feared by his people. ಇಂಥ ದೇವರಿಗೆ ತನ್ನ ಜನರು ಭಯಪಡುವವರಾಗಿರಬೇಕು. That's true with you and I if you are a believer. ನಾವು ವಿಶ್ವಾಸಿಗಳಾಗಿದ್ದರೆ ಇದು ನಮ್ಮ ವಿಷಯದಲ್ಲಿ ಅದು Many of ಸತ್ಯವಾಗಿರಬೇಕು. you, God has taken you from idol worshipping background. ನಿಮ್ಮಲ್ಲಿ ಅನೇಕರನ್ನು ವಿಗ್ರಹಾರಾಧನೆಯ ಒಂದು ಹಿನ್ನೆಲೆಯಿಂದ ನಿಮ್ಮನ್ನು ದೇವರು ಕರೆದಿದ್ದಾನೆ. Some of you children, if you were not here, you would have been worshipping idols. ಇಲ್ಲಿರುವ ಕೆಲವು ಮಕ್ಕಳು ನೀವು ಇಲ್ಲಿ ಇಲ್ಲದೆ ಇರುವುದಾದರೆ ನೀವು ವಿಗ್ರಹಾರಾಧನೆಯನ್ನು Do you ಮಾಡುತ್ತಿರುತ್ತೀರಿ. understand what God has done for you? ದೇವರು ನಿಮಗೆ ಮಾಡಿದ ಒಂದು ಕಾರ್ಯವನ್ನು ನೀವು ಅರ್ಥ Do ಮಾಡಿಕೊಳ್ಳುತ್ತಿದ್ದೀರಾ? you care about it? ಇದ್ರ ವಿಷಯವಾಗಿ ಏನಾದ್ರೂ ಚಿಂತೆ Do you ಇದೆಯಾ? have concern about it? ಇದ್ರ ವಿಷಯವಾದ ಏನಾದ್ರೂ ಚಿಂತೆ ಇದೆಯಾ? Fear God. ದೇವರಿಗೆ ಭಯಪಡಿರಿ. Serve him in sincerity and faithfulness. ಆತನನ್ನು ಪೂರ್ಣ ಮನಸ್ಸಿನಿಂದಲೂ ಯಥಾರ್ಥ ಚಿತ್ತದಿಂದಲೂ ಸೇವಿಸಿರಿ. That's what God expects from us. ನಮ್ಮಿಂದ ದೇವರು ಅಪೇಕ್ಷಿಸುವಂತದ್ದಿದೆ. After challenging God's people, ದೇವರ ಜನರನ್ನು ಎಚ್ಚರಿಸಿದ ನಂತರ the very famous verse from Joshua 24:15. Let's read that. 24ನೇ ಅಧ್ಯಾಯ 16ನೇ ವಚನ ಪ್ರಸಿದ್ಧವಾದ ಒಂದು ವಚನವನ್ನು ನಾವು ಓದಿಕೊಳ್ಳೋಣ. Chapter 24 verse 15. ಯೆಹೋವನನ್ನು ಸೇವಿಸುವುದು ನಿಮಗೆ ಸರಿ ಕಾಣದಿದ್ದರೆ ಯಾರನ್ನು ಸೇವಿಸಬೇಕೆಂದಿದ್ದೀರಿ? ಈ ಹೊತ್ತೇ ಆರಿಸಿಕೊಳ್ಳಿರಿ. ನಿಮ್ಮ ಪೂರ್ವಿಕರು ಯೂಫ್ರೇಟಿಸ್ ನದಿಯ ಆಚೆಯಲ್ಲಿ ಸೇವಿಸುತ್ತಿದ್ದ ದೇವತೆಗಳು, ಈ ದೇಶದ ಮೂಲ ನಿವಾಸಿಗಳಾದ ಅಮೋರಿಯರ ದೇವತೆಗಳು, ಹೇಳಿರಿ, ನಾನು ನನ್ನ ಮನೆಯವರು ಯೆಹೋವನನ್ನೇ ಸೇವಿಸುವೆವು ಅಂದನು. Joshua knew these people. ಈ ಜನರ ವಿಷಯವಾಗಿ ಯೋಶುವನಿಗೆ ತಿಳಿದಿತ್ತು. Joshua is challenging them to make a choice. ಯೋಶುವನು ಜನರಿಗೆ ಒಂದು ಆಯ್ಕೆಯನ್ನು ಮಾಡುವ ಹಾಗೆ ಸವಾಲನ್ನು Now ಕೊಡುತ್ತಿದ್ದಾನೆ. read carefully. He's not telling choose between God and idols. He's not telling that. ನೀವು ದೇವರು ಮತ್ತು ವಿಗ್ರಹ ಈ ಎರಡುಗಳ ಮಧ್ಯದಲ್ಲಿ ನೀವು ಆರಿಸಿಕೊಳ್ಳಿರಿ ಎಂಬುದಾಗಿ ಆತನು ತಿಳಿಸುತ್ತಿಲ್ಲ. No. He already know that these idols are already in the midst of Israel. ಇಸ್ರಾಯೇಲರ ಮಧ್ಯದಲ್ಲಿ ಈ ವಿಗ್ರಹ ಈಗಾಗಲೇ ಉಂಟು ಎಂಬುದಾಗಿ ಯೋಶುವನಿಗೆ ಗೊತ್ತಿತ್ತು. Even later he says, remove the idols from your midst. ನಂತರ ನಿಮ್ಮ ಮಧ್ಯದಲ್ಲಿರುವ ವಿಗ್ರಹವನ್ನು ತೆಗೆದು ಹಾಕಿರಿ ಎಂಬುದಾಗಿ ಹೇಳಿದನು. He's telling you want that God or this God, choose. ನಿಮಗೆ ಆ ದೇವರು ಬೇಕಾ ಇಲ್ಲ ಈ ದೇವರು ಬೇಕಾ, ಆಯ್ಕೆಯನ್ನು ಮಾಡಿರಿ. Like Moses knew these people, Joshua knew these people. ಮೋಶೆಗೆ ಈ ಜನರ ವಿಷಯವಾಗಿ ತಿಳಿದ ಹಾಗೆ ಯೋಶುವನಿಗೂ ಸಹ ತಿಳಿದಿತ್ತು. Joshua knew that these people will go after idolatry. ಯೋಶುವನಿಗೆ ತಿಳಿದದ್ದೇನೆಂದ್ರೆ ಈ ಜನರು ವಿಗ್ರಹಾರಾಧನೆ ಹಿಂದೆ ಹೋಗುತ್ತಾರೆ ಎಂಬುದಾಗಿ. So he said, you can choose whether gods in Mesopotamia
or gods in Egypt or gods in the land that now you have come to. ಮೆಸೊಪೊಟೇಮಿಯಾದಲ್ಲಿರುವ ದೇವರಾಗ್ಲಿ ಅಥವಾ ಐಗುಪ್ತದಲ್ಲಿರುವ ದೇವರಾಗ್ಲಿ, ಇಲ್ಲ ನೀವು ಈಗ ಪ್ರವೇಶಿಸುವ ಈ ಒಂದು ದೇಶದಲ್ಲಿರುವ ದೇವರಾಗ್ಲಿ, ಈ ಮಧ್ಯದಲ್ಲಿರುವುದನ್ನು ನೀವು ಆರಿಸಿಕೊಳ್ಳಿರಿ ಎಂಬುದಾಗಿ But ಹೇಳಿದನು. as for me and my house, we will serve the Lord. ಆದರೆ ನಾನು ನನ್ನ ಮನೆಯವರು ಯೆಹೋವನನ್ನೇ ಸೇವಿಸುವೆವು Many ಅಂದನು. of us have this verse in our homes, ನಮ್ಮಲ್ಲಿ ಅನೇಕರು ಈ ಒಂದು ವಚನ ಭಾಗವು ನಮ್ಮ ಮನೆಯಲ್ಲಿ ಇರಬಹುದು. but whether it is true or not is another fact. ಆದ್ರೆ ಅದು ಮತ್ತೊಂದು ನಿಜವಾಗಿದೆಯಾ ಇಲ್ಲವಾ ಎಂಬುದು, ನಾನು ನನ್ನ ಮನೆಯವರು ಯೆಹೋವನನ್ನೇ ಸೇವಿಸುವನು. It's a great challenge. ಇದು ಒಂದು ದೊಡ್ಡ ಒಂದು ಸವಾಲಾಗಿದೆ. How many families can say that honestly, sincerely? ಈ ಒಂದು ಮಾತನ್ನು ಎಷ್ಟು ಕುಟುಂಬದವರು ಯಥಾರ್ಥವಾಗಿ ಒಂದು ಹೇಳಲಿಕ್ಕೆ We ಸಾಧ್ಯ? might have bought it from ELS and OM and put it in our house. ELS ಅಥವಾ OM ಈ ಒಂದು ಅಂಗಡಿಯಿಂದ ನಾವು ತೆಗೆದು ಖರೀದಿಸಿ ನಮ್ಮ ಮನೆಯಲ್ಲಿ ಹಾಕಿರಬಹುದು. See, when Joshua says, for me and my household, we will serve the Lord. ಯೋಶುವನು ನಾನು ನನ್ನ ಮನೆಯವರು ಯೆಹೋವನನ್ನೇ ಸೇವಿಸುವೆವು ಅಂದನು. We don't even know Joshua's wife's name. Oh, Anybody know? ಯೋಶುವನ ಹೆಸರು ಪತ್ನಿಯ ಹೆಸರು ಯಾರಿಗೂ ಗೊತ್ತಿಲ್ಲ. ನಿಮಗೆ ಏನಾದ್ರೂ ಗೊತ್ತಿದ್ಯಾ? Do you know Joshua's children's name? ಯೋಶುವನ ಮಕ್ಕಳ ಹೆಸರು ನಿಮಗೆ ಗೊತ್ತಿದ್ಯಾ? But Joshua is telling on behalf of the whole family. ಆದ್ರೆ ಯೋಶುವನು ತನ್ನ ಸಂಪೂರ್ಣ ಕುಟುಂಬದ ಪರವಾಗಿ ಆತನು ಈ ಮಾತನ್ನು ಹೇಳಿದನು. If they didn't have the support of the wife and the children, he wouldn't have said that. ಯೋಶುವನ ಪತ್ನಿ ಮತ್ತು ಮಕ್ಕಳ ಒಂದು ಸಹಾಯವಿಲ್ಲದೆ ಈ ಒಂದು ಮಾತನ್ನು ಹೇಳಲಿಕ್ಕೆ ಸಾಧ್ಯವಾಗುತ್ತಿರಲಿಲ್ಲ. Only a godly family can. ಯೋಶುವನ ಪತ್ನಿಗೆ ಯಾವ ಒಂದು ಹೆಸರಾಗಲಿ ಒಂದು ಪದವಿ ಆಗಲಿ ಪ್ರಸಿದ್ಧತೆ ಯಾವುದು ಆಕೆ ಕೇಳಿಕೊಳ್ಳಲಿಲ್ಲ. Many women in the Bible, their names are not given. ಸತ್ಯವೇದದಲ್ಲಿ ಅನೇಕ ಸ್ತ್ರೀಯರ ಒಂದು ಹೆಸರುಗಳು ಕೊಡಲ್ಪಟ್ಟಿಲ್ಲ. They didn't want any position or leadership. ಯಾವ ಒಂದು ಸ್ಥಾನವಾಗಲಿ ಅಥವಾ ನಾಯಕತ್ವವಾಗಲಿ ಅವರು ಕೇಳಿಕೊಳ್ಳಲಿಲ್ಲ. But they have supported their husbands. ಆದ್ರೆ ತಮ್ಮ ಪತಿಯವರಿಗೆ ತಮ್ಮ ಒಂದು ಸಹಾಯವನ್ನು ಅವರು ಕೊಟ್ಟಿದ್ದಾರೆ. Such people can say, as for me and my household, we will serve the Lord. ಇಂತಹ ಜನರು ಮಾತ್ರ ನಾನು ನನ್ನ ಮನೆಯವರು ಯೆಹೋವನನ್ನೇ ಸೇವಿಸುವೆವು ಎಂಬುದಾಗಿ ಹೇಳಲಿಕ್ಕೆ ಸಾಧ್ಯ. 16 to 28, Joshua made a covenant at Shechem. ಶೆಕೆಮ್ ಎಂಬ ಸ್ಥಳದಲ್ಲಿ ಯೋಶುವನು ಆತನು ಒಂದು said, we will serve the Lord. ನಾವು ಯೆಹೋವನನ್ನೇ ಸೇವಿಸುತ್ತೇವೆ ಎಂಬುದಾಗಿ ಜನರು ಹೇಳಿದರು. Joshua said, no, you cannot serve God. ಆದ್ರೆ ಯೋಶುವನು ನೀವು ದೇವರನ್ನು ಸೇವಿಸುವುದಕ್ಕೆ ಸಾಧ್ಯವಿಲ್ಲ. Because you have idols in your homes, in your life. ನಿಮ್ಮ ಮನೆಯಲ್ಲಿ ನಿಮ್ಮ ಜೀವಿತದಲ್ಲಿ ವಿಗ್ರಹಗಳು ಉಂಟು. And Joshua wrote this and wrote it on a big stone. ಯೋಶುವನು ಈ ಒಂದು ಮಾತುಗಳನ್ನು ಒಂದು ದೊಡ್ಡ ಒಂದು ಕಲ್ಲಿನ ಮೇಲೆ ಬರೆದನು. And verse 27, he said, this stone will be a witness against you. ಈ ಕಲ್ಲು ನಮ್ಮ ವಿಷಯದಲ್ಲಿ ಸಾಕ್ಷಿ ಹೇಳುವುದು ಎಂಬುದಾಗಿ 27ನೇ ವಚನದಲ್ಲಿ ನಾವು ಓದುತ್ತೇವೆ. Joshua knew that these people will go to idolatry. ಯೋಶುವನಿಗೆ ತಿಳಿದದ್ದೇನೆಂದ್ರೆ ಈ ಜನರು ಅವರು ವಿಗ್ರಹ ಆರಾಧನೆಗೆ ಅವರು ಹೋಗುತ್ತಾರೆ ಎಂಬುದಾಗಿ. And the last, so he made a covenant, he wrote it there, he left for them to make the choice. ಯೋಶುವನು ಒಂದು ಒಡಂಬಡಿಕೆಯನ್ನು ಮಾಡಿದನು, ಕಲ್ಲಿನ ಮೇಲೆ ಬರೆದು ಜನರಿಗೆ ಒಂದು ಆಯ್ಕೆಯನ್ನು ಬಿಟ್ಟನು. Nobody can force you. ನಿಮ್ಮನ್ನು ಒತ್ತಾಯಿಸುವುದಕ್ಕೆ ಯಾರಿಂದಲೂ ಸಾಧ್ಯವಿಲ್ಲ. You have to make that choice. ನೀವು ಆ ಒಂದು ತೀರ್ಮಾನವನ್ನು ಮಾಡಬೇಕು. Whether you want to do value spiritual things, ಆತ್ಮಿಕವಾದ ವಿಷಯಗಳಿಗೆ ಮೌಲ್ಯತೆ ಕೊಡಬೇಕು. you want to love the Lord and serve him, ದೇವರನ್ನು ಪ್ರೀತಿಸಿ ಆತನನ್ನು ಸೇವಿಸಬೇಕೆಂದಿದ್ದೀರಾ, choice you make. ನೀವು ಆಯ್ಕೆಯನ್ನು ಮಾಡಬೇಕು. Joshua wrote it and left it there. ಯೋಶುವನು ಈ ಒಂದು ಮಾತುಗಳನ್ನು ಬರೆದು ಅವರಿಗೆ ಬಿಟ್ಟನು. Verse 29 to 33 talks about 3 deaths. 23ನೇ ವಚನದಿಂದ 29ನೇ ವಚನದಿಂದ 33ನೇ ವಚನದಲ್ಲಿ 3 ಮರಣಗಳ ವಿಷಯವಾಗಿ These are ಮಾತನಾಡುತ್ತದೆ. 3 leaders in Israel. ಇಸ್ರಾಯೇಲ್ ದೇಶದಲ್ಲಿದ್ದ 3 ನಾಯಕರು. 29, after these things, Joshua the son of Nun, the servant of the Lord, died being 110 years old. ಇದಾದ ಮೇಲೆ ಯೆಹೋವನ ಸೇವಕನಾದ ನೂನನ ಮಗ ಯೋಶುವನು 110 ವರ್ಷದವನಾಗಿ ಮರಣ ಹೊಂದಿದನು. We read
they buried him in his own inheritance. ಆ ಯೋಶುವನ ಒಂದು ಸ್ವಾಸ್ಥ್ಯದಲ್ಲಿ ಆತನನ್ನು ಹೂಣ ಹಾಕಿದರು. The leader God chose to bring them to the promised land. Sorry. The leader God chose to bring Israelites to the promised land. ಇಸ್ರಾಯೇಲ್ ದೇಶವನ್ನು ವಾಗ್ದಾನ ದೇಶಕ್ಕೆ ಪ್ರವೇಶಿಸುವುದಕ್ಕಾಗಿ ದೇವರು ಆರಿಸಿಕೊಂಡ ನಾಯಕನು. He was a younger person than Moses. ಮೋಶೆಗಿಂತ ಚಿಕ್ಕವನಾಗಿದ್ದನು. But he wholly followed the Lord. ಆದರೆ ಪೂರ್ಣ ಮನಸ್ಸಿನಿಂದ ದೇವರನ್ನು ಹಿಂಬಾಲಿಸಿದನು. He entered the promised land, he was buried there. ವಾಗ್ದಾನ ದೇಶವನ್ನು ಪ್ರವೇಶಿಸಿ ಅಲ್ಲಿ ಅವನನ್ನು ಹೂಣ ಹಾಕಿದರು. Verse 32 talks about another leader back in Egypt. His name was Joseph. 31ನೇ ವಚನದಲ್ಲಿ ಈ ಐಗುಪ್ತ ದೇಶದಲ್ಲಿದ್ದ ಇಸ್ರಾಯೇಲ್ ನಾಯಕನು ಯೋಸೇಫನ ವಿಷಯವಾಗಿ He ಮಾತನಾಡುತ್ತಾರೆ. died about 47 years back. 47 ವರ್ಷಗಳ ಹಿಂದೆ ಆತನು ಪ್ರಾಣ ಬಿಟ್ಟನು. But he asked something from his brothers. Don't leave my body here. Take it, my bones, carry it to the promised land. ಯೋಸೇಫನು ತನ್ನ ಸಹೋದರರಲ್ಲಿ ಕೇಳಿಕೊಂಡ ಒಂದು ವಿಷಯವು, ನನ್ನ ದೇಹವು ಅಥವಾ ನನ್ನ ಎಲುಬುಗಳನ್ನು ಇಲ್ಲೇ ಬಿಟ್ಟು ಬಿಡಬೇಡಿರಿ, ಆದ್ರೆ ಆ ಒಂದು ವಾಗ್ದಾನ ದೇಶಕ್ಕೆ ತೆಗೆದುಕೊಂಡು ಹೋಗಿರಿ ಎಂಬುದಾಗಿ. 40 years through the wilderness they were carrying a casket. 40 ವರ್ಷಗಳ ಕಾಲ ಇವರು ಒಂದು ಶವ ಪೆಟ್ಟಿಗೆಯನ್ನು ಹೊತ್ತುಕೊಂಡು ಅವರು ಹೋದರು. Can you imagine that? ನೀವು ಇದನ್ನ ವಿಷಯವಾಗಿ ಆಲೋಚಿಸಿರಿ. 40 years they were carrying the bones or the mummy of Joseph. ಯೋಸೇಫನ ಒಂದು ದೇಹವನ್ನು 40 ವರ್ಷಗಳ ಕಾಲ ಇವರು ಹೊತ್ತುಕೊಂಡು ಪ್ರಯಾಣ ಮಾಡಿದ್ರು. And then waited another 7 years to bury him in his own inheritance. ಮತ್ತು ಆತನ ಒಂದು ಸ್ವಾಸ್ಥ್ಯದಲ್ಲಿ ಭೂಸ್ಥಾಪನೆ ಅಥವಾ ಹೂನಾಡುವುದಕ್ಕಾಗಿ 7 ವರ್ಷಗಳ ಕಾಲ ಅವರು ಕಾಯ್ದಿದ್ದರು. ಯಾಕೆ ಈ ಒಂದು ಸಂಗತಿಯನ್ನು ಮಾಡಿದ್ರು? Joseph had faith. ಯೋಸೇಫನಿಗೆ ಆ ನಂಬಿಕೆ ಇತ್ತು. God will visit you. ದೇವರು ನಿಮ್ಮನ್ನು ಸಂದರ್ಶಿಸುವನು. God will keep his word. ದೇವರು ತನ್ನ ಒಂದು ಮಾತುಗಳನ್ನು I have ಕೈಕೊಳ್ಳುವ nothing to do with Egypt. ಐಗುಪ್ತ ದೇಶದಲ್ಲಿ ನನಗೇನು ಇಲ್ಲ. Even though I'm a powerful person, a ruler in Egypt. ಐಗುಪ್ತ ದೇಶದಲ್ಲಿ ನಾನು ಒಬ್ಬ ಬಲಶಾಲಿಯಾಗಿ ಅಥವಾ ಅಧಿಕಾರಿ ಆಗಿದ್ರು ಸಹ This is not my home. ಇದು ನನ್ನ ಮನೆ ಆಗಿಲ್ಲ ಇಲ್ಲ. Canaan is what God promised. ಕಾನಾನ್ ದೇಶವು ದೇವರು ವಾಗ್ದಾನ ಮಾಡಿದ ಒಂದು ಸ್ಥಳ. 47 years they carried that body. 47 ವರ್ಷಗಳ ಕಾಲ ಈ ಒಂದು ದೇಹವನ್ನು ಹೊತ್ತುಕೊಂಡು ಬಂದರು. Finally he was buried. ಅಂತಿಮವಾಗಿ ಈತನು ಸಹ Verse 33, another man, Eleazar, the son of Aaron, died. They buried him. 33ನೇ ವಚನದಲ್ಲಿ ಆರೋನನ ಮಗನಾದ ಎಲ್ಲಾಜಾರನು ಮರಣ ಹೊಂದಿದನು, ಅವನ ಶವವನ್ನು ಎಫ್ರಾಯಿಂ ಪರ್ವತ ಪ್ರಾಂತದಲ್ಲಿ Closing, let's read verse 31. ಮುಕ್ತಾಯದಲ್ಲಿ 31ನೇ ವಚನವನ್ನು ನಾವು ಓದಿಕೊಳ್ಳೋಣ. Israel served the Lord all the days of Joshua, and all the days of the elders who outlived Joshua had known all the work that the Lord did for Israel. ಯೆಹೋಶುವನ ದಿನಗಳಲ್ಲಿಯೂ ಅವನ ಕಾಲದಿಂದ ಇನ್ನೂ ಜೀವಿಸುತ್ತಾ ಯೆಹೋವನು ಇಸ್ರಾಯೇಲರಿಗೋಸ್ಕರ ನಡೆಸಿದ ಮಹತ್ ಕಾರ್ಯಗಳಿಗೆ ಸಾಕ್ಷಿಗಳಾಗಿದ್ದ ಹಿರಿಯರ ದಿನಗಳಲ್ಲಿಯೂ ಇಸ್ರಾಯೇಲರು ಯೆಹೋವನನ್ನು ಸೇವಿಸುತ್ತಿದ್ದರು. We read about the value of godly leaders. ದೈವಿಕವಾದ ನಾಯಕರ ಒಂದು ಮೌಲ್ಯತೆಯ ವಿಷಯವಾಗಿ ನಾವು In ಓದುತ್ತೇವೆ. those days when these elders were there, these leaders were, the people followed the Lord. ಆ ದಿನಗಳಲ್ಲಿ ಇಂಥ ಒಂದು ಹಿರಿಯರು ನಾಯಕರು ಇರುವಾಗ ಜನರು ಅವರನ್ನು ಹಿಂಬಾಲಿಸಿದರು. If I take a study from Judges in the next book, we see what happened. ಮುಂದಿನ ಒಂದು ಅಧ್ಯಾಯದಲ್ಲಿ ಪುಸ್ತಕದಲ್ಲಿ ನ್ಯಾಯಸ್ಥಾಪಕರ ಒಂದು ಅಧ್ಯಯನದಲ್ಲಿ ನಂತರ ನಡೆದ ಒಂದು ವಿಷಯವಾಗಿ ನಾವು ನೋಡಲ್ಲ. Many a times we don't know the value of godly leaders. ದೈವಿಕವಾದ ನಾಯಕರ ಮೌಲ್ಯತೆಯನ್ನು ನಮಗೆ ಅನೇಕ ಸಲ ನಮಗೆ ಗೊತ್ತಿರುವುದಿಲ್ಲ. Only after they die you will know. ಅವರು ಸತ್ತ ನಂತರ ನಮಗೆ ನಾವು ತಿಳಿದುಕೊಳ್ಳುತ್ತೇವೆ. But it will be too late. ಆದ್ರೆ ಈಗಾಗಲೇ ಸಮಯ ದಾಟಿ ಹೋಗಿರುತ್ತದೆ. That's all I want to say. ಇಷ್ಟೇ ನಾನು ಹೇಳಬೇಕು. God will bury his workmen. ತನ್ನ ಸೇವಕರನ್ನು ದೇವರು ಹೂಣು ಹಾಕ್ತಾನೆ, but continues his work. ದೇವರು ತನ್ನ ಸೇವಕರನ್ನು ಸಮಾಧಿ ಮಾಡುತ್ತಾನೆ, ಅದರ ದೇವರ ಕೆಲಸವು ಅದು ಮುಂದುವರಿಯುತ್ತದೆ. God is not dependent on any one person. ದೇವರು ಯಾವ ಒಬ್ಬ ವ್ಯಕ್ತಿಯ ಮೇಲೆ ಆತನ ಆತುಕೊಂಡಿಲ್ಲ. The choice is for you and me whether we will follow and serve the Lord. ನಾವು ಯೆಹೋವನನ್ನೇ ಹಿಂಬಾಲಿಸಿ ಸೇವಿಸುತ್ತೇವೋ ಆ ಒಂದು ಆಯ್ಕೆ ನಮಗೆ ಬಿಟ್ಟಿದ್ದು. Some of these words are very difficult and painful. ಕೆಲವು ಮಾತುಗಳು ತುಂಬಾ ಕಠಿಣ, ತುಂಬಾ ನೋವು ಉಂಟು But if ಮಾಡುವಂತದ್ದಾಗಿದೆ. you are willing to accept it,
ಆದ್ರೆ ನಿಮಗೆ ಸ್ವೀಕರಿಸುವ ಒಂದು ಮನಸ್ಸಿರೋದಾದ್ರೆ we will be blessed. ನಾವು ಒಂದು ಆಶೀರ್ವಾದವನ್ನು But ಪಡೆದುಕೊಳ್ಳುತ್ತೇವೆ. otherwise, know for certain that you will not be blessed. ಆದ್ರೆ ನಿಶ್ಚಯವಾಗಿ ಈ ಒಂದು ಮಾತನ್ನು ತಿಳಿದುಕೊಳ್ಳಿರಿ, ಹೀಗೆ ಮಾಡದೇ ಇದ್ದರೆ ನಿಮಗೆ ಯಾವ ಒಂದು ಆಶೀರ್ವಾದವನ್ನು ನಿಮಗೆ ಸಿಗುವುದಿಲ್ಲ. So not only putting the words in our walls, ನಮ್ಮ ಮನೆಯ ಗೋಡೆ ಮೇಲೆ ಈ ಒಂದು ವಾಕ್ಯಗಳನ್ನು ಹಾಕುವುದು as ಮಾತ್ರವಲ್ಲದೆ for me and my household will serve the Lord, ನಾನು ನನ್ನ ಮನೆಯವರು ಯೌವನನ್ನೇ ಸೇವಿಸುವೆವು. examine whether we are doing that. ನಾವು ಈ ಒಂದು ಕಾರ್ಯವನ್ನು ಮಾಡುತ್ತಿದ್ದೇವೆ ಎಂಬುದಾಗಿ ನಾವು ಪರೀಕ್ಷಿಸಿಕೊಳ್ಳಬೇಕು. I hope the study of Joshua was profitable in some way to you as it was to me. ಈ ಯೋಶುವನ ಒಂದು ಅಧ್ಯಯನ ನನಗೆ ಸ್ವಲ್ಪ ಮಟ್ಟಿಗೆ ನನಗೆ ಉಪಯುಕ್ತವಾಗಿತ್ತು, ಅದೇ ರೀತಿ ನಿಮಗೆ ಉಪಯುಕ್ತವಾಗಿತ್ತು ಎಂಬುದಾಗಿ ನಾನು ನಂಬುತ್ತೇನೆ. May God's name be glorified. Thank you for your patient listening. I have gone over time again. Thank you for listening. ದೇವರ ನಾಮಕ್ಕೆ ಮಹಿಮೆ ಉಂಟಾಗಲಿ. ನನ್ನ ತಾಳ್ಮೆಯಿಂದ ನನ್ನ ಮಾತುಗಳನ್ನು ಕೇಳಿದ್ದಕ್ಕಾಗಿ ನಿಮಗೆ ವಂದನೆಗಳನ್ನು ತಿಳಿಸ್ತೀವಿ.